ಬ್ರಹ್ಮಜ್ಞಾನ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಆಗದಾಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು ವಿರತಿಯೋಳು. ಆಗ್ಲೇ ವಿರತಿ ಬಂದಿದೆ. ವಿರತಿ ಅಂದ್ರೆ ಅತ್ಯಂತ ಶ್ರೇಷ್ಠ ತ್ಯಾಗ. ನಮ್ಮ ಭರತ ಭೂಮಿ ಯಾಕೆ ಅಷ್ಟು ಶ್ರೇಷ್ಠ? ನಮ್ಮ ಭಾರತೀಯ ಧರ್ಮ, ನಮ್ಮ ಉಪನಿಷತ್ತುಗಳು ಎಲ್ಲವೂ ತ್ಯಾಗಕ್ಕೆ ಮಹತ್ವ. ಗೃಹಸ್ಥ ಎಷ್ಟೇ ದೊಡ್ಡವರು ಇದ್ರೂನು ಎಲ್ಲ ಇದ್ರೂನು ತ್ಯಾಗಿಗಿರೋ ಅಷ್ಟು ಮಹತ್ವ. ಯಾಕೆ? ತ್ಯಾಗದ ಭೂಮಿನೇ ನಮ್ಮ ಭಾರತ. ಹಾಗಾಗಿ ತ್ಯಾಗೇನೇಕ ಅಮೃತತ್ವ ಮಾನುಷು. ಅದ್ರಿಗಿಂತ ತ್ಯಾಗದಿಂದ ಅಮೃತತ್ವ ಸುಲಭ. ಹಾಗಾಗಿ ವಿರತಿ ಅವನಾಗ್ಲೇ ಪರ ಅಪರ ಎರಡು ರೀತಿ ಇದೆ. ಅಪರ ಬಂದ್ರೂ ಸಾಕು, ಅಪರ ಬರೋದೇ ಕಷ್ಟ ಇದೆ. ಅಪರ ಸುಖ ಸ್ವಲ್ಪನಾರು ಇವುಗಳೆಲ್ಲ ಬೇಡ, ಅಪರ ತ್ಯಾಗ ಮಾಡೋದು. ಹಾಗಾಗಿ ಅವನಿಗೆ ಅನ್ಸಿದೆ ಈಗಾಗ್ಲೇ ಅಪರ ತ್ಯಾಗ. ವಿರತಿಯೋಳು ಆಗ್ಲೇ ವಿರತಿ ಬಂದಿದೆ. ಅಖಿಳ ಸಂಸರಣವನು, ಈ ಸಂಸಾರ ಏನ್ ಎದ್ರು ಮಾಡಿದ್ರು ಕೂತ್ರು ಇದೇ ಎಷ್ಟು ಅಂತ ಮಾಡೋದು, 70-80 ವರ್ಷ ಸಾಕಾಗ್ಬಿಟ್ಟಿದೆ. ಕೇಳಿದುದನೆ ಮಗಳಯ್ಯು ಕೇಳುತ್ತ ಅದೇ ದಿನ ಅದೇ ಮಾತೆ ಕೇಳೋದು. ಹೊಸದ್ಯಾವ್ ಕೇಳ್ತೀವಿ? ಹೆಂಡತಿ ಹತ್ರ ಮಾತಾಡಿದ್ರು ಅದೇ, ಮಕ್ಳ ಹತ್ರ ಮಾತಾಡಿದ್ರು ಅದೇ, ಟಿವಿ ನೋಡಿದ್ರು ಅದೇ, ಮೊಬೈಲ್ ನೋಡಿದ್ರು ಅದೇ, ಬಿಟ್ಟು ಇನ್ನೇನ್ ಹೊಸ ಮಾತುಗಳಿರುತ್ತೆ. ಹಾಗಾಗಿ ಕೇಳಿದುದನೆ ಮಗಳಯ್ಯು ಕೇಳುತ್ತ ಮೇಳೈಸಿದುದನ್ನೇ ಮೇಳವಿಸುತ್ತ ಕಂಡುದನ್ನೇ ಬಳಿಕಂ. ಬರೀ ಅವ್ರನ್ನೇ ನೋಡೋದ್ ದಿನ ಪೂರ್ತಿ. 70-80 ವರ್ಷ ಯಾರು ನೋಡ್ತೇಪ? ಅದೇ ಹೆಂಡತಿ ಅದೇ ಬೇಜಾರೇ ಆಗಲ್ವಲ್ಲ? ಅದೇ ಅವ್ರವ್ರೆ ಹೆಂಡತಿ ಮಕ್ಕಳು ಮನೆ ಹೊರಗಡೆನು ಅದೇ ಜನ, ಎಲ್ಲಾ ಕಡೆ ಅದೇ ಮಾತು, ಅದನ್ನೇ ಮಾಡ್ತಿರ್ತೀವಿ. ಅವನಿಗೆ ವಿರತಿ ಬಂದಿರೋವನಿಗೆ ಇದು ಬೇಡ ಅನ್ಸುತ್ತೆ. ಇವನ್ನೆಲ್ಲಾ ನೋಡಿ ದಿನಾ ಅದನ್ನೇ ಏನ್ ಮಾಡೋದು? ಕೇಳುದುದನ್ನೇ ಮಗಳಯ್ಯು ಕೇಳುತ್ತ ಮೇಳೈಸಿದುದನ್ನೇ ಮೇಳವಿಸ ಕಂಡುದನೆ ಬಳಿಕಂ ಕಾಣುತ್ತ ಉಂಡ ರಸವನೇ ಬಳಿ. ದಿನಾ ಅದೇ ಊಟಗಳು. ಸ್ವಲ್ಪ ಅದನ್ನ ಬದಲಾವಣೆ ಮಾಡ್ಕೊಂಡ್ ಮಾಡ್ಬೋದು. ಅದೇ ಉಂಡ ರಸವನ್ನೇ ಬಳಿಕೆ ಉಣುತ್ತ ವಾಸಿಸಿದನೆ ಅದದೇ ವಾಸನೆಗಳನ್ನೇ ಪುನಃ ಪುನಃ ಅನುಭವಿಸೋದು. ವಾಸಿಸಿದನೆ ವಾಸಿಸುತ್ತ ಅದೆಲ್ಲ ಸಾಕು ಅನ್ಸುತ್ತಂತೆ. ಯಾರಿಗಿವೆಲ್ಲವೂ ಸಾಕು ಅಂತ ಅವನು ವಿರತಿ. ವಿರತಿಯೋಳು ಅಖಿಳ ಸಂಸಾರಣವನ್ನುಳಿದು ಶ್ರೀ ಗುರುವಿನ ಶ್ರೇಷ್ಠವಾದ ಬ್ರಹ್ಮಜ್ಞಾನಿಗಳ ಗುರುಗಳತ್ರ ನಿಗಮಾರ್ಥ ವರಿಯಲು. ಏನಿದು ಆತ್ಮಜ್ಞಾನ, ಏನಿದು ಬ್ರಹ್ಮಜ್ಞಾನ ಅಂತ ಅರಿಯಕ್ ಹೋದಾಗ ಪರವು ಆ ಬ್ರಹ್ಮಜ್ಞಾನವು ಅಪರೋಕ್ಷವಾಗದು, ಅನುಭವಕ್ಕೆ ಬರೋದಿಲ್ಲ. ತಿಳುವಳಿಕೆ ಆಗತ್ತೆ, ಎಲ್ಲವೂ ಆಗತ್ತೆ, ಅನುಭವ ಬರೋದಿಲ್ಲ. ಮುಖ್ಯ ಇರೋದೇ ಅನುಭವ. ಬೇರೆ ಏನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಇರೋದೇ ಬದುಕು ಅನುಭವಕ್ಕೋಸ್ಕರ. ಅದಾಗೋದಿಲ್ಲ. ಪರವು ಅಪರೋಕ್ಷವಾಗದು, ನಿನ್ನ ಅನುಭವಕ್ಕೆ ಬರೋದಿಲ್ಲ. ಮುನ್ನಿನ ಯಾಕೆ? ಮೊದಲಿನ ಅಬಲಾದಿ ಅಂದ್ರೆ ಹೆಂಡತಿ ಮಕ್ಕಳು ಮನೆ ದುಡ್ಡು ಇವುಗಳೆಲ್ಲ ಸಂಸ್ಮರಣವೇ, ನೆನಪು ಬಂದು ಕಾಡ್ತಾ ಇರುತ್ತೆ. ಶ್ರವಣಕ್ಕೆ ಕೂತಿದ್ರು ಸಹ ಅಲ್ಲೆಲ್ಲಾ ಜೋಪಾನವಾಗಿ ಇಟ್ಟು ಬಂದಿದ್ರೆ ಎಲ್ಲ ಇದ್ರೆ ಇಲ್ಲಿ ಆರಾಮಾಗಿರ್ತೀನಿ. ಅಲ್ಲೇನೋ ವ್ಯತ್ಯಾಸ ಆಗಿದೆ. ಹುಷಾರಿಲ್ಲ ಗಂಡನಿಗೆ, ಹುಷಾರಿಲ್ಲ ಹೆಂಡತಿಗೆ, ಬಹಳ ತುಂಬಾ ಸುಸ್ತಾಗಿ ಮಲ್ಕೊಬಿಟ್ಟವ್ರೆ, ಪ್ರವಚನ ಕೇಳೋ ಆಗತ್ತ? ಸಂಸ್ಮರಣವೇ, ಈ ನೆನಪುಗಳೇ ಮುಂಬರುವುದರಿಂದ ಬಂದು ಇವ್ ನೆನಪು ಮಾಡ್ತಾ ಇರತ್ತೆ. ಮನಸ್ಸು ಅಂತರ್ಮುಖ ಹೋಗೋದಿಕ್ಕೆ ಬಿಡೋದಿಲ್ಲ. ಇನ್ನ ಮುಂದೆ ಜಡ ಬುದ್ಧಿ ಜನಸಂಗರತಿ, ಇದು ವರ್ತಮಾನದ ಪ್ರತಿಬಂಧಕ ಹೇಳ್ತಾರೆ. ನಾಳೆ ನೋಡು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಿತ್ಯ ಪ್ರಕಾಶ ವಿಭೋ ನಾಮ ರೂಪೋ ಆಧಾರ ಮತಿ ನ ಲಗೈ ಮತಿ ಲಗೈ ಸೋಮೈ ಶುದ್ಧ ಅಪಾರ ಅಭಿ ಅಪಾರ ಸ್ವರೂಪ ಮಮ ವಿಷ್ಣು ಮಹೇ ವಿಜಯ ರವಿ ಚಂದ್ರ ವರುಣ ಯಮ ಷಡ್ವಿಧನೇ ಷಡನೇ ಚಾರುಪಾಲು ಸರ್ವಜ್ಞ ಕೋ ಇಯ ಭಾರತ ಮುನಿ ಜಾನ್ ತಾಪೋ ಉಪಾಲಿತೈ ಓಮೈ ವಿದ್ಯಾಭಾನ್ ಐ ಜಾನೆ ವಿನ ಜಗತ್ ಮನೋ ದೇವರಿ ಸಾಮ್ ನ ಸೈ ಬುಧ ಜಗದೀಕ ಹೈ सोहम आपे आप बोध जाहिदा बोध कृति भजत राम निष्काम तो मेरो आत्मा पापो करो प्रणाम जो सुख नित्य प्रकाश विभो नाम रूप आधार मति न लगई मति लगई
सोमय शुद्ध अपार ओम चैतन्यं शाश्वतं शान्तं व्योमातीतं निरञ्जनं नादविद्युत्कलातीतं तस्मै श्री गुरवे नमः. ಧನ್ಯವಾದಗಳು ತಾಯಿಯವರಿಗೆ. ಸದಾ ಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದಾಶಿವ ಗುರುಗಳನ್ನು ಸ್ಮರಿಸಿ ತಾಯಿಯವರು ಇವತ್ತ 43ನೇ ಪದ್ಯ ಆಗದಾಗದು ವರ ವಿವೇಕಿಗೆ ಮುಕ್ತಿ ನೀಗದೆ ಭೂತಾದಿ ಪ್ರತಿಬಂಧಕವನು. ಈ ಪದ್ಯದ ಸಾರಾಂಶವನ್ನ ಎಲ್ಲರಿಗೆ ಮನಮುಟ್ಟವಾಗಿ ತಿಳಿಸುತ್ತಿರುವ ತಾಯಿಯವರಿಗೆ ಭೂತ ಪ್ರತಿಬಂಧಕದ ಬಗ್ಗೆ ಬಹಳ ಮಾರ್ಮಿಕವಾಗಿ ನಮ್ಮೆಲ್ಲರಿಗೂ ಮನಮುಟ್ಟವಾಗಿ ತಾಯಿಯವರಿಗೆ ಸಮಸ್ತ ಬಳಗದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸಿ ತಾಯಿಯವರ ತಮ್ಮ ಅನುಭವ ಹೇಳಿ ಅಂತ ಅವರಲ್ಲಿ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರಪ್ಪ. ಇವತ್ತು ಗುರುಗಳು 43ನೇ ಸೂತ್ರವನ್ನು ವಿವರಣೆ ಮಾಡಿದ್ರಿ. ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಕಾಲದ ವಾಸನೆಗಳು ಸಂಪೂರ್ಣವಾಗಿ ಹೋಗಲಾರದೆ ಸಾಧಕರಾದವರಿಗೆ ಮುಕ್ತಿಯ ಅನುಭವವಿಲ್ಲ. ವಾಸನೆಗಳಂತಂದ್ರೆ ಮನಸ್ಸಿನ ಅಲೆಗಳು, ಅವು ಹೇಳ್ತಾನೆ ಇರ್ತವೆ. ಅವುಗಳಂತೆ ನನ್ನ ಇಡೀ ದಿನದ ಜೀವನ ಸಾಕ್ತಾ ಇರ್ತದೆ. ಸಾಧಕರಾದವರು ಪ್ರಾರಬ್ಧ ಕರ್ಮವನ್ನ ಹೇಳಲೇಬಾರದು ಅಂತ ಅಪ್ಪೋರು ಹೇಳ್ತಿದ್ರು ಅಂತ ಹೇಳಿದ್ರು. ಸಾಧಕರಾದವರು ನನ್ನಿಂದ ಯಾಕಾಗೋದಿಲ್ಲ, ನಾನು ಅದನ್ನ ಸಾಧಿಸೇ ತೀರ್ತೀನಿ ಅಂತಾನೆ ಇರ್ಬೇಕು. ವಾಸನೆಗಳು ಮೊದಲು ನಿಧಾನಕ್ಕೆ ಪ್ರವೇಶ ಮಾಡಿ ಏನೂ ಇಲ್ಲ ಅನ್ನಿಸುವಷ್ಟೇ ಸೂಕ್ಷ್ಮವಾಗಿ ನಮ್ಮ ಜೀವನವನ್ನ ಪ್ರವೇಶಿಸ್ತವೆ. ಆದ್ರೆ ಅವು ನಂತರದಲ್ಲಿ ಎಷ್ಟು ಪ್ರಬಲ ಆಗ್ತಾವಂದ್ರೆ ಅವು ನಮ್ಮನ್ನೇ ಆಳೋದಕ್ಕೆ ಶುರು ಮಾಡ್ತವೆ. ನಾವೇ ಅವರ ಕೈಯಾಳಾಗ್ಬಿಡ್ತೀವಿ. ಅವರು ಹೇಳ್ದಂತೆ ನಾವು ಕೇಳ್ತಾ ಇರ್ತೀವಿ. ನಾವು ಇಡೀ ದಿನ ವಾಸನೆಗಳನ್ನ ಕೂಡಿಸ್ತಾನೆ ಇರ್ತೀವಿ. ಆದ್ರೆ ಬ್ರಹ್ಮಾನುಭವ ಅಂತಂದ್ರೆ ಎಲ್ಲಾ ವಾಸನೆಗಳು ನಾಶ ಆಗೋದು, ಅವುಗಳ ಸ್ಪರ್ಶವೇ ಇಲ್ಲದಂತೆ ಆಗ್ಬೋದು. ವಾಸನೆಗಳೆಲ್ಲ ಇರೋದು ಈ ಜೀವನಿಗೆ. ಆ ಜೀವನೇ ನಾನಲ್ಲ ಅಂತ ಅನುಭವವನ್ನ ಇಲ್ಲಿ ಪಡೆಯೋದು. ಆ ಅನುಭವವನ್ನ ಅನುಭವಿಸುವಂತೆ ಮಾಡುವವರು ಗುರುದೇವರು. ಅವರಿಗೆ ಗೊತ್ತಿರುತ್ತೆ ನನ್ನ ಜ್ಞಾನಕ್ಕೆ ಯಾವುದು ಅಡ್ಡಿಯಾಗಿದೆ, ಯಾವ ವಾಸನೆಗಳಿಂದ ನಾನು ಆವೃತವಾಗಿದ್ದೀನಿ ಅಂತ ಅವರು ಅದರಿಂದ ಅವರು ನಮಗೆ ಸರಿಯಾದ ಸಾಧನೆಗಳನ್ನ ತೋರಿಸ್ತಾ ಹೋಗ್ತಾರೆ. ಅಂಗುಲಿಮಾಲಗೆ ಬುದ್ಧ ಮಾರ್ಗದರ್ಶನ ಮಾಡಿದಂತೆ ಗುರುದೇವರು ನಮಗೆ ಸಾಧನವನ್ನ ತೋರಿಸ್ತಾರೆ. ಅವರಿಗೆ ಎಲ್ಲವೂ ಗೊತ್ತಿದೆ. ಇನ್ನು ಮೊದಲಿನ ಆಶ್ರಮದ ಜೀವನ ಪದ್ಧತಿ ಸಾಧನಕ್ಕೆ ಪೂರಕವಾಗಿತ್ತು. ಆದ್ರೆ ಈಗಿನ ವಾತಾವರಣದಲ್ಲಿ ವಿಷಯ ವಾಸನೆಗಳನ್ನ ಅನುಭವಿಸುವುದಕ್ಕೆ ಅನುಕೂಲತೆಗಳು ಹೆಚ್ಚು. ಆದ್ದರಿಂದ ಮನಸ್ಸು ಹೆಚ್ಚು ಚಂಚಲ, ಹೆಚ್ಚು ವಿಷಯ ವ್ಯಾಮೋಹ, ರಾಗದ್ವೇಷಗಳು. ಆದ್ರೆ ಈಗಲೂ ಸಹಿತ ನಾವು ಆಶ್ರಮಗಳನ್ನ ನಮಗೆ ನಾವೇ ಪಾಲಿಸೋದನ್ನ ಅಭ್ಯಾಸ ಮಾಡ್ಕೋಬೇಕು. ಬ್ರಹ್ಮಚರ್ಯವನ್ನ ವಿದ್ಯೆಗೆ, ಗೃಹಸ್ಥಾಶ್ರಮವನ್ನ ಗೃಹ ಜೀವನಕ್ಕೆ ಮತ್ತು ವಾನಪ್ರಸ್ಥಾಶ್ರಮದಲ್ಲಿ ಪ್ರವೇಶ ಮಾಡ್ತಾ ಇದ್ದಂತೆಯೇ ಎಲ್ಲಾ ಕರ್ತವ್ಯಗಳನ್ನ ಕಡಿಮೆ ಮಾಡ್ಕೊಳ್ತಾ ಇಡೀ ಜೀವನವನ್ನ ದೇವರಿಗೆ ಸಮರ್ಪಿತ ಆಗುವಂತೆ ಬದುಕಬೇಕು. ದೇವರಿಗೆ ಎಲ್ಲವನ್ನೂ ಅರ್ಪಿಸಿ ಶ್ರವಣ ಸತ್ಸಂಗಗಳಲ್ಲಿ ಪೂರ್ತಿಯಾಗಿ ತೊಡಗಿಸಿಕೊಳ್ಳಬೇಕು. ತ್ಯಾಗದಿಂದ ಅಮೃತತ್ವವೇ ಪ್ರಾಪ್ತಿಯಾಗತ್ತೆ. ಇಲ್ಲಿ ಎಲ್ಲವೂ ಸಹಿತ ದೇವನದು ಅಂತ ಅನುಭವಿಸಿ ಇಲ್ಲಿ ಎಲ್ಲವೂ ನನಗೆ ಸಾಕಪ್ಪ ಅಂತ ಒಳಗೆ ಸರಿದು ವೈರಾಗ್ಯದಿಂದ ಗುರುಬೋಧೆಯನ್ನ ಗ್ರಹಿಸಿ ಸಾಧನದಲ್ಲಿ ತೊಡಗಬೇಕು ಅಂತ ಹೇಳಿದ್ರು. ಎಲ್ಲರಿಗೆ ನಮಸ್ಕಾರ. ಧನ್ಯವಾದಗಳು ತಾಯಿಯವರಿಗೆ. ಸಮಸ್ತ ಬಳಗದ ವತಿಯಿಂದ ತಾಯಿಯವರಿಗೆ ಶರಣು ಶರಣಾರ್ಥಿ ಧನ್ಯವಾದಗಳನ್ನು ಸಮರ್ಪಿಸಿ ಸಿಂಚನಂ ತಾಯಿಯವರು ತಮ್ಮ ಅನುಭವ ಹೇಳಿ ಅಂತ ಅವರಲ್ಲಿ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗುರುಗಳು 43ನೆಯ ಸೂತ್ರವನ್ನ ವಿವರಿಸಿದ್ರು. ಮನಸ್ಸು ಹೇಗಿರತ್ತೆ ಹಾಗೆ ನಾವು ಜೀವನವನ್ನ ನಡೆಸ್ತಿರ್ತೀವಿ. ಅದು ಸುಖಿ ಇದ್ದರೆ ನಾನು ಸುಖಿ, ಅದು ದುಃಖಿ ಇದ್ದರೆ ನಾನು ದುಃಖಿ. ಅದರ ಜೊತೆಗೆ ಈಗಿನ ಎಲ್ಲಾ ಅನುಕೂಲತೆಗಳಿಂದ ಅದಕ್ಕೆ ಇನ್ನೂ ಪ್ರಚೋದನೆಗಳು ಹೆಚ್ಚಾಗ್ತಿವೆ. ಆದ್ದರಿಂದ ಹಿಂದಿನ ಸಮಯದಲ್ಲೇ ಜೀವನ ಕ್ರಮ ಬಹಳ ಚೆನ್ನಾಗಿತ್ತು. ಬಾಲ್ಯದಲ್ಲಿ ಕೇವಲ ಗುರುವಿನ ಸಾನ್ನಿಧ್ಯ, ತಂದೆ ತಾಯಿ ಮನೆ ಎಲ್ಲವನ್ನ ಬಿಟ್ಟು ಪೂರ್ಣ ವಿದ್ಯೆಗೆ ಗಮನ ಕೊಡೋದು. ಇದರಿಂದ ಗೃಹಸ್ಥ ಜೀವನಕ್ಕೆ ಬುನಾದಿ ಸಿಕ್ತಿತ್ತು. ನಂತರ ವಾನಪ್ರಸ್ಥ, ಅದರಲ್ಲಿ ವಿಷಯ ವಸ್ತುಗಳನ್ನ ಬಿಟ್ಟು ಇರೋದು. ಇವೆಲ್ಲವೂ ಬಿಟ್ಟ ನಂತರ ಆಗೋದೇ ದೇವರ ಚಿಂತನೆ, ಅದೇ ಸನ್ಯಾಸ. ಆ ರೀತಿಯ ಜೀವನ ಕ್ರಮ ನಾವೀಗಲೂ ನಡೆಸಬಹುದು ಅಂತ ಹೇಳಿದ್ರು. ಧನ್ಯವಾದಗಳು. ಧನ್ಯವಾದಗಳು ತಾಯಿಯವರಿಗೆ. ಸಂಕ್ಷಿಪ್ತವಾಗಿ ತಮ್ಮ ಅನುಭವವನ್ನು ಬಹಳ ಮಾರ್ಮಿಕವಾಗಿ ತಿಳಿಸಿದ ತಾಯಿಯವರಿಗೆ ಸಮಸ್ತ ಬಳಗದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸಿ BG ಪಾಟೀಲ್ ಅಜ್ಜ ಅವರು ತಮ್ಮ ಅನುಭವ ಹೇಳಿ ಅಂತ ಅವರಲ್ಲಿ ಸಮಸ್ತ ಬಳಗದ ವತಿಯಿಂದ ಪ್ರಾರ್ಥನೆ. ನಮಸ್ಕಾರ ಸರ್. ಶಿವಾಯ ನಮಸ್ಕಾರ ರೀ. ನಮಸ್ಕಾರ. ಓಂ ತತ್ಸತ್ ಶ್ರೀ ಗುರು ಪರಬ್ರಹ್ಮಣೇ ನಮಃ.
ಸದ್ಗುರು ಸಿದ್ಧಾರೂಢಾಯ ನಮಃ. ಸದ್ಗುರು ಗುರುನಾಥಾರೂಢಾಯ ನಮಃ. ಎಲ್ಲ ಮಹಾತ್ಮರಿಗೂ ಮಹತೀಯರಿಗೂ ಬ್ರಹ್ಮಲೇನ ಬ್ರಹ್ಮಶ್ರೀ ಸದಾಶಿವ ಗುರುಜಿಯವರಿಗೂ ಎಲ್ಲಾ ಬ್ರಹ್ಮಜ್ಞಾನಿಗಳಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಮಾತಾಜಿಯವರು ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ 43ನೇ ಪದ್ಯವನ್ನ ವಿಸ್ತಾರವಾಗಿ ಹೇಳ್ತಕ್ಕಂಥವ್ರಾದರು. ನಿನ್ನೆಯಿಂದ ಅದೇ ವಿಷಯ ನಡ್ಕೊಂತ ಬಂದೈತಿ. ಆಗದು ಹೊರವಿವೇಕಕ್ಕೆ ಮುಕ್ತಿ ನೀಗದೇ ಭೂತಾದಿ ಪ್ರತಿಬಂಧಕವನು. ಆಗದು ಅಂತ ಹೇಳ್ಯಾಕ ಪುನಃ ಹೇಳ್ತಾರಂತಂದ್ರೆ ನಿಶ್ಚಯವಾಗಿ ಆಗುದಿಲ್ಲ, ಖಂಡಿತವಾಗಿ ಆಗುದಿಲ್ಲ ಅನ್ನುವಂಥದ್ದನ್ನು ಹೇಳೋದಕ್ಕ ಆಗುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನು, ನಿಶ್ಚಯವಾಗಿ ಖಂಡಿತವಾಗಿ ಆಗುವುದಿಲ್ಲ ಅನ್ನುವಂಥದ್ದನ್ನು ಹೇಳೋದಕ್ಕೋಸ್ಕರವಾಗಿ ಇಲ್ಲಿ ಆಗದು ಹೊರವಿವೇಕಿ ಇದ್ರೂ ಆಗುದಿಲ್ಲ. ವಿವೇಕಿ ಬ್ಯಾರೆ, ಹೊರವಿವೇಕಿ ಬ್ಯಾರೆ. ವಿವೇಕ ಅಂದ್ರೆ ವ್ಯವಹಾರ ಜ್ಞಾನ ಉಳ್ಳಂತವನು, ಹೊರವಿವೇಕಿ ಅಂತಂದ್ರೆ ಪಾರಮಾರ್ಥಿಕ ಜ್ಞಾನ ಉಳ್ಳಂತ. ಪಾರಮಾರ್ಥಿಕ ಜ್ಞಾನ ಅಂತಂದ್ರೇನು, ಆ ಬ್ರಹ್ಮವೇ ನಾನು ಅನ್ನುವಂತ ಒಂದು ಪರೋಕ್ಷ ಜ್ಞಾನ ಐತಿ. ಆದ್ರೆ ಅಪರೋಕ್ಷ ಜ್ಞಾನ ಮಾಡಿಕೊಡುದಿಲ್ಲ ಈ ಪ್ರತಿಬಂಧಕಾದಿ. ಪರೋಕ್ಷವಾಗಿ ಜ್ಞಾನ ಶಾಸ್ತ್ರ ಹೇಳ್ತಾನ ಹೌದೌದು ಅನ್ನುವಂಗ ಹೇಳ್ತಾನ. ಆದ್ರೆ ಆ ಪ್ರತಿಬಂಧಕಗಳು ಮನಸ್ಸಿನಲ್ಲಿ ವಾಸನೆಗಳದಾವ. ಆ ವಾಸನೆ ಹೆಂಗ್ ಉಂಟಾಕ್ಕವ? ವ್ಯವಹಾರದಿಂದ ಆಕ್ಕವು. ಯಾವ ಮನಸ್ಸನ್ನುವಂತಹದ್ದು ಒತ್ತುಗರಡಿದ್ದಂಗ, ಎಲ್ಲಿ ಹೊಕ್ಕತಿ ಅದ್ರ ಯಾವ ವಿಷಯ ಕುಡಿತದ ಇಷ್ಟರ ಒಟ್ಟು ಸಂಸ್ಕಾರ ತಗೊಂಡ ಬಂದ್ಬಿಡುತ್ತದ, ಬಿಡುದಿಲ್ಲ. ಹಂಗ ಆ ಮನಸ್ಸನ್ನುವಂತಲ್ಲಿ ಇರುವಂತ ಸಂಸ್ಕಾರ ಹೇಳಬೇಕಾದ್ರೆ ಈ ಪ್ರತಿಬಂಧಕಾದಿಗಳು ಅದಕ್ಕೆ ಸಹಕಾರಿ ಅದಾವ. ಆದ್ರಿಂದ ಈ ಪ್ರತಿಬಂಧಕಾದಿಗಳನ್ನ ನಿವೃತ್ತಿ ಮಾಡಿಕೊಳ್ಬೇಕು. ಹೊರಗಿನ ಸಾಧನಗಳನ್ನು ಬಿಡ್ತಾ ಹೋದಂಗ ಒಳಗಿನ ಸಾಧನಾದಿಗಳು ಕಡಿಮೆ ಆಗ್ತಾವ. ಹೊರಗಿನ ಸಾಧನಾದಿಗಳನ್ನು ಹೆಚ್ಚಿಗೆ ಮಾಡ್ಕೊಂತ ಹೋದ್ರ ಒಳಗಿನ ಇದು ಸಂಸ್ಕಾರ ಹೆಚ್ಚಿಗೆ ಆಕೈತಿ. ನ ಜಾತು ಕಾಮ ಉಪಭೋಗೇನ ಶಾಮಿಷಿ ಆಯುಷಾಕರ್ಷಣ ವರ್ತನೇನ ಭೂಯೇವಾಭಿವರ್ಧಸೆ. ನಾವು ಭೋಗಾದಿಗಳನ್ನ ಮಾಡ್ತಾ ಹೋದಂಗ ಒಳಗಿನ ಸಂಸ್ಕಾರಗಳು ಹೆಚ್ಚಾಗ್ತಾ ಹೊರತಾಗಿ ಸಂಸ್ಕಾರ ಕಡಿಮೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಸಂಸ್ಕಾರಗಳ ನಾಶವಾಗಬೇಕಾದ್ರೆ ಪ್ರತಿಬಂಧಕಾದಿಗಳು ಬರುವಂತವುಗಳನ್ನ ನಾವು ಕಡಿಮೆ ಮಾಡಬೇಕು. ಅವು ಪ್ರತಿಬಂಧಕಾದಿಗಳು ಕಡಿಮೆ ಆಗ್ಬೇಕಾದ್ರೆ ಅವನು ದೂರ ಮಾಡುವಂಥದ್ದಲ್ಲ, ಶಮದಮಾದಿಗಳಿಂದ ಕೂಡಿರ್ಬೇಕು ಅಂತಾರ. ಅವು ಶಮದಮಾದಿಗಳು, ವೈರಾಗ್ಯ, ವಿವೇಕ ಯಾಕೆ ಬೇಕು ಅಂತಂದ್ರೆ ಈ ಪ್ರತಿಬಂಧಕಾದಿಗಳನ್ನ ನಿವೃತ್ತಿ ಮಾಡುವುದಕ್ಕೆ ಅವು ಮೂಲ ಕಾರಣ. ವಿವೇಕದಿಂದ ಭೂತ ಪ್ರತಿಬಂಧಕ ಹೋಗ್ತದೆ, ವೈರಾಗ್ಯದಿಂದ ವರ್ತಮಾನ ಪ್ರತಿಬಂಧಕ ಹೋಗ್ತದೆ, ಉಪರತಿಯಿಂದ ಆಗಾಮಿ ಪ್ರತಿಬಂಧಕ ಅನ್ನುವಂಥದ್ದು ಹೋಗ್ತದೆ. ಆದ್ದರಿಂದ ಈ ಸಾಧನ ಚತುಷ್ಟಯಗಳಿದ್ರೆ ಮಾತ್ರ ಈ ಯಾವ ಪ್ರತಿಬಂಧಕಾದಿಗಳು ನಾಶವಾಗುತ್ತವೆ ವಿನಃ ಅವು ಸಾಧನ ಚತುಷ್ಟಯಗಳಿಲ್ಲದಿದ್ರೆ ಈ ಪ್ರತಿಬಂಧಕಾದಿಗಳು ನಾಶವಾಗುವುದಿಲ್ಲ. ಯಾಕಂದ್ರೆ ಒಳಗೆ ಸಂಸ್ಕಾರ ಅನ್ನುವಂಥದ್ದು ಉಳಿದಿರುತ್ತೆ. ಅವುಗಳನ್ನು ನಾಶ ಮಾಡ್ಬೇಕಾದ್ರೆ ಅದಕ್ಕೆ ಪುಟ ಕೊಡ್ತಕ್ಕಂತ ಯಾವ ಹೊರಗಿನ ಪ್ರತಿಬಂಧಕಾದಿಗಳು ನಾವು ನಿವೃತ್ತಿ ಮಾಡಬೇಕು. ರೋಗ ಐತಿ ಅನ್ನುವಂಥದ್ದು ಕಂಡುಕೊಂಡು ಆ ರೋಗ ನಿವೃತ್ತಿಗೆ ಉಪಾಯವನ್ನು ಮಾಡಬೇಕೆ ಹೊರತಾಗಿ ರೋಗಕ್ಕೆ ಮತ್ತೆ ಅದನ್ನ ಬಲಕಾರಿಯಾಗಿ ಮಾಡ್ತಕ್ಕಂಥ ಉದ್ವಿಗ್ನಗೊಳಿಸ್ತಕ್ಕಂಥ ವ್ಯವಹಾರವನ್ನ ಆಹಾರವನ್ನು ಸೇವನೆ ಮಾಡಬಾರ್ದು. ಕಫ ಆಗೈತಿ ಅಂತಂದಾಗ ತಂಪಾಗತಕ್ಕಂಥ ಪದಾರ್ಥಗಳನ್ನು ಬಿಡಬೇಕು. ತಂಪಾಗತಕ್ಕಂಥ ಪದಾರ್ಥಗಳನ್ನ ಮತ್ತೆ ತಿಂದ್ರೆ ಏನಾಗೈತಿ, ಅದು ಒಳಗೆ ಬೆಳತೈತಿ. ಆದ್ರಿಂದ ಈ ಪ್ರತಿಬಂಧಕಾದಿಗಳು ಹೊರಗಿನ ವಿಷಯಾದಿಗಳನ್ನ ಬಿಡುವುದರಿಂದ ಹೋಗ್ತಾವ, ಒಳಗಿನ ಸಂಸ್ಕಾರ ಬಿಡುವುದರಿಂದ ಹೋಗ್ತಾವ. ಆ ಯಾವ ಎಲ್ಲ ಹೊರಗಿನ ಸಂಸ್ಕಾರ ಒಳಗಿನ ಸಂಸ್ಕಾರ ನಾಶ ಆಗಬೇಕಾದ್ರೆ ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತಿ ಅನ್ನುವಂಥವು ಇರಬೇಕು. ಮುಮುಕ್ಷತ್ವ ಅನ್ನುವಂಥದ್ದು ಐತಿ. ಇವು ಮ್ಯಾಲಿನ ಮೂರು ಇಳಿದಿದ್ರೆ ಈ ಪ್ರತಿಬಂಧಕಾದಿಗಳು ಹೋಗುವುದಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರತಿಬಂಧಕಾದಿಗಳು ನಿವೃತ್ತಿ ಮಾಡತಕ್ಕಂತ ಸಾಧನಗಳನ್ನು ಹೇಳ್ತಾರೆ. ವಿರತಿಯೊಳಕಿಳ ಸಂಸರಣಗಳು ಶ್ರೀ ಗುರುವಿನ ನಿಗಮಾರ್ಥವರಿಯಲು ಅಪರೋಕ್ಷವಾಗದು ಮುನ್ನಿನ ಅಬಲಾದಿ ಸಂಸ್ಮರಣವೇ ಮುಂಬರುವುದರಿಂದ. ಅಮ್ಮಾರ್ ಹೇಳಿದ್ರು. ಯಾವ ಚತುರಾಶ್ರಮಗಳನ್ನ ಯಾಕೆ ಮಾಡಿದ್ರು ಹಿಂದಿನ ಮಹಾಮುನಿಗಳು? ಬಾಲಕ, ಆಮೇಲೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಬಾಲಕನಾಗಿದ್ದಾಗ ಬ್ರಹ್ಮಚಾರಿ ಆಗಿರಬೇಕು. ನಾನು ಗೃಹಸ್ಥನಾಗಿ ಯಾವ ಧನ ಸಂಪತ್ತನ್ನ ವಿಷಯಾದಿಗಳನ್ನ ಸಂಗ್ರಹ ಮಾಡಿದ್ರೆ ಪಾರಮಾರ್ಥಿಕವಾಗಿ ಧರ್ಮರೂಪವಾಗಿ
ಗೃಹಸ್ಥಾಶ್ರಮವನ್ನು ತಾನು ನಡೆಸಬೇಕು. ಆಮೇಲೆ ವಾನಪ್ರಸ್ಥದಲ್ಲಿ ಗೃಹಸ್ಥದಲ್ಲಿರ್ತಕ್ಕಂಥ ಯಾವ ವಾಸನೆಗಳನ್ನ ವಿಷಯಗಳನ್ನ ಬಿಟ್ಟು ವಾಸನಾ ರಹಿತನಾಗುವುದೇ ವಾನಪ್ರಸ್ಥಾಶ್ರಮ. ಅಂದ್ರೆ ಎಲ್ಲಾ ವಿಷಯಗಳು ಎದುರಿಗಿದ್ರು ಅವುಗಳನ್ನ ಭೋಗಿಸುವ ಶಕ್ತಿ ತಮಗಿದ್ರು ಅವುಗಳನ್ನು ಬಿಡತಕ್ಕಂಥದ್ದು ಇದು ವಾನಪ್ರಸ್ಥಾಶ್ರಮ. ಸನ್ಯಾಸಾಶ್ರಮ ಅಂದ್ರೆ ಪೂರ್ತಿ ಬಿಟ್ಟು ಬಿಡತಕ್ಕಂಥ. ಈ ರೀತಿಯಾಗಿ ಹಿಂದ ವರ್ಣಾಶ್ರಮಗಳನ್ನು ಮಾಡಿದ್ರು. ಈಗ ಅವುಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಸಂಗ ಬಂದೈತಿ. ಆದ್ರಿಂದ ವೃತ್ತಿಯೊಳಗೆ ಕೆಳ ಸಂಸರಣವು ನುಡಿದು ಶ್ರೀ ಗುರುವಿನ ನಿಗಮಾರ್ಥವರಿಯಲು ಪರೋಕ್ಷವಾಗುವುದು ಮುನ್ನಿನ ಬಲಾದಿ ಸಂಸ್ಮರಣವೇ ಮುಂಬರುವುದರಿಂದ. ತಾನು ಗುರುಶಾಸ್ತ್ರಗಳನ್ನ ಸನ್ನಿಧಾನದಲ್ಲಿ ಇದ್ದುಕೊಂಡು ಕೇಳ್ತಾನ. ಆದ್ರೆ ಕೇಳುವಂತ ಸಮಯದಲ್ಲಿ ಮನಸ್ಸು ಅದನ್ನ ತಗೊಳುದಿಲ್ಲ. ಕಿವಿ ಕೇಳ್ತತಿ, ಹೊರಗೆ ಬಿಟ್ಟು ಬಿಡುತ್ತೆ. ಮನಸ್ಸು ಕೇಳ್ತತಿ, ಮತ್ ಬೇರೆ ಸಂಸ್ಕಾರ ಬಂದ ಕೂಡಲೇ ಅದು ನಾಶವಾಗಿ ಹೋಗ್ತತಿ. ಆದ್ರೆ ಬುದ್ಧಿ ಮಾತ್ರ ಅದನ್ನ ಯಾವಾಗ್ಲೂ ಅಳಗೂಡಿಸ್ತೈತಿ. ಆದ್ರೆ ಬುದ್ಧಿ ಅಲ್ಲಿ ಇರುವಂಗಿಲ್ಲ, ಮನಸ್ಸು ಇರುವಂಗಿಲ್ಲ, ಕಿವಿ ಅಷ್ಟೇ ಇರ್ತ ಹೊರತಾಗಿ ಅಲ್ಲಿ ಯಾವ ಒಳಗಿನ ಸಂಸ್ಕಾರ ಅನ್ನುವಂಥದ್ದು ಲೌಕಿಕ ಸಂಸ್ಕಾರ ಅಲ್ಲೇ ಉಳಿದಿರ್ತದೆ. ಅದು ಬಿಡುವಂತಹದ್ದಿಲ್ಲ. ಅದನ್ನ ತೊಳಿಬೇಕಾದ್ರೆ ಯಾವಾಗಲೂ ಶಾಸ್ತ್ರ ಶ್ರವಣ ಅನ್ನುವಂಥದ್ದು ಬೇಕು. ಯಾವ ಕಮುಟ್ ಅನ್ನುವಂಥದ್ದು ಒಮ್ಮೆಗೆ ಹೋಗುದಿಲ್ಲ. ಅದು ಆ ಕಮುಟನ್ನ ತೊಳಿಬೇಕಾದ್ರೆ ಯಾವ ಸಾಬೂನು ಹಚ್ಚಿನೂ ಹೋಗುದಿಲ್ಲ. ಅದನ್ನ ಅಗ್ನಿಯೊಳಗೆ ಹಾಕಿ ಸುಟ್ರೆ ಮಾತ್ರ ಹೋಗ್ತೈತಿ. ಹಂಗ ಯಾವಾಗಲೂ ಜ್ಞಾನ ವೈರಾಗ್ಯಾಗ್ನಿಯಿಂದ ಇವುಗಳನ್ನು ವಿಷಯಾದಿಗಳನ್ನ ಕೊಡಬೇಕು. ವೃತ್ತಿಯೊಳಗೆ ಕೆಳ ಸಂಸರಣವನ್ನು ಉಳಿದು ಶ್ರೀ ಗುರುವಿನ ನಿರ್ಮಾರ್ಥ ಅಪರೋಕ್ಷವಾಗದು ಮುನ್ನಿನ ಅವಲಾದಿ ಸಂಸ್ಕರಣವೇ ಮುಂಬರುವುದರಿಂದ. ವಿಶ್ವಾಮಿತ್ರ ಎಲ್ಲಾ ಬಿಟ್ಟು ಹಿಟ್ಟು ತಪ್ಪಲ ತಿಂದುಕೊಂಡು ತಪಸ್ಸು ಮಾಡಿದ. ಸಂಸ್ಕಾರ ಒಳಗಿತ್ತು, ಮೇನಿಕೆ ಬಂದ ಕೂಡಲೇ ಆ ಸಂಸ್ಕಾರ ಉದ್ಭೂತ ಲಗ್ನ ಮಾಡ್ಕೊಳ್ಬೇಕಂತೇಳಿ ಲಗ್ನ ಮಾಡ್ಕೊಂಡ ಶಕುಂತಲನ್ನ ತಾನು ಪಡೆದ. ಈ ರೀತಿಯಾಗಿ ಎಲ್ಲವನ್ನು ಬಿಟ್ಟರು ಆ ಒಳಗಿನ ಸಂಸ್ಕಾರ ಅನ್ನುವಂಥದ್ದು ಮತ್ತೆ ಉದ್ಭೂತವಾಗಿ ಜನ್ಮ ಜನ್ಮಾಂತರಗಳನ್ನು ಕೊಡೋದಕ್ಕೆ ಕಾರಣ ಆಗ್ತತಿ ಅನ್ನುವಂಥದ್ದನ್ನು ಹೇಳಿದ್ರು. ಎರಡನೇ ನುಡಿಯನ್ನು ಮತ್ತೆ ಅಮ್ಮ ಮುಂದಿನ ನಾಳೆ ದಿವಸ ಹೇಳಿದ ನಂತರ ಮತ್ತೆ ಮುಂದುವರ್ಸೋಣ ಅನ್ನುವಂಥ 4 ಮಾತುಗಳನ್ನ ಎಲ್ಲಾ ಮಾತನಾಡಿದಾರ ಕೃಷ್ಣನ ಮಾತೆ ನಮಸ್ಕಾರ. ಶಿವಾಯ. ಧನ್ಯವಾದಗಳು. ಅಜ್ಜವ್ರ ಪಾದಕ್ಕೆ ಸಮಸ್ತ ಬಳಗದ ವತಿಯಿಂದ ಶರಣು ಶರಣಾರ್ಥಿ. ಬಾಳ ಮಾತುಕವಾಗಿ ತಮ್ಮ ಅನುಭವವನ್ನ ನಮ್ಮೆಲ್ಲರ ಗಂಗಾಪುರ್ ಗುರುಗಳು ತಮ್ಮ ಅನುಭವ ಹೇಳಿ ಅಂತ ಅವ್ರಿಗೆ ನಮಸ್ಕಾರ ಶ್ರೀಕಂಠ. ನಮಸ್ಕಾರ ಗುರುಗಳು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅದ್ವೈತ ಗುರು ಪರಂಪರೆಗೆ ಹಣಿಮುನಿದು ಈ ಒಂದು ಆನ್ಲೈನ್ ಸತ್ಸಂಗದಲ್ಲಿ ಭಾಗಿಯಾಗಿರುವಂತ ಎಲ್ಲ ಮಹಾತ್ಮರು ಮಾತೆಯರು ಕೂಡ ಅಂತ ನಮನ ಸಲ್ಲಿಸುತ್ತಾ, ಇವತ್ತೊಂದು ದಿವಸ ಕೂಡ ದೀಪಾ ಅಮ್ಮರು ಜ್ಞಾನ ಪ್ರತಿಪಾದನಾ ಸ್ಥಳ ಮನನ ವಿಚಾರ ಕುರಿತು 43ನೇ ಪದ್ಯವನ್ನ ಮುಂದುವರಿಸಿ ಬಹಳ ಮಾರುಕ ತಿಳಿಸ್ಕೊಟ್ರು. ಅದೇ ರೀತಿ ಪೂಜ್ಯರಂತ ಬಿಜಿ ಪಟ್ಲಪ್ಪರು ಕೂಡ 1ನೇ ನುಡಿವರೆಗೆ ಇವತ್ತಿನ ಚಿಂತನವನ್ನ ತಿಳಿಸ್ಕೊಟ್ರು. ಉಭಯ ಮಹಾತ್ಮರು ಅನಂತ ನಮನ ಸಲ್ಲಿಸುತ್ತಾ, ಏನ್ ಇವತ್ತಿನ 43ನೇ ಪದ್ಯ, ಆಗದು ವರ ವಿವೇಕಿಗೆ ಮುಕ್ತಿ, ನೀಗದೆ ಭೂತಾದಿ ಪ್ರತಿಬಂಧಕವನು. ಭೂತ ವರ್ತಮಾನ ಭಾವಿಗಳೆಂಬ ಪ್ರತಿಬಂಧಕಗಳು ಇದ್ದರೆ ಗುರುಮುಖದಿಂದ ವೇದಾಂತ ಶ್ರವಣ ಮಾಡಿದರು ಸದ್ವಿಚಾರ ಪರನಾದರೂ ಅವನಿಗೆ ಮುಕ್ತಿ ಆಗುವುದೇ ಇಲ್ಲ ಎಂದು ಎರಡಾವರ್ತಿ ಹೇಳಿರುವುದು ನಿಶ್ಚಯಾರ್ಥವಿರುತ್ತದೆ. ಅಂದ್ರೆ ಸ್ವಸ್ವರೂಪ ಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕಗಳು ವಿಘ್ನಕಾರಿಗಳಾಗಿರುತ್ತವೆ. ಆದ್ರಿಂದ ಅವುಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕಾಗುತ್ತದೆ. ಭೂತ ಪ್ರತಿಬಂಧಕವು ಯಾವುದು ಅನ್ನೋದನ್ನ ಇವತ್ತ ಅಮ್ಮವರು ಹೇಳಿರು. ಯುರತಿಯು ಕೀಳ ಸಂಸರಣವನ್ನು ಉಳಿದು ಶ್ರೀ ಗುರುವಿನ ನಿಗಮಾರ್ಥವರಿಯಲು ಪರವು ಅಪರೋಕ್ಷವಾಗದು ಮುನ್ನಿನ ಬಲಾದಿ ಸಂಸರಣೆ ಮುಂಬರಿಯುವುದರಿಂದ.
ಏನಂತಾರಲ್ಲ ಇಲ್ಲಿ ವಾಸನಾ ರೂಪದಲ್ಲಿ ನಮ್ಗೆ ಏನಾರ ಇದ್ವು ಅಂದ್ರ ಮನುಷ್ಯನೊಳಗ ನಮ್ಗೆ ಶ್ರವಣ ಹತ್ತುದಿಲ್ಲ. ಗುರುಮುಖದಿಂದ ಬೇಕಷ್ಟು ಶ್ರವಣ ಮಾಡಿದ್ರು ಕೂಡ ವಾಸನೆಗಳು ಇದ್ವು ಅಂದ್ರ ನಮ್ಮನ್ನ ಬಾಳ ಕಾಡ್ತಾವ್ರಿ. ವಾಸನಾವತ್ತ ಮುಖವಂತ ಜೀವನ ಇತ್ತಂದ್ರ ಜ್ಞಾನ ಆಗುದಿಲ್ಲ. ಮನಸ್ಸು ಯಾವಾದ್ರು ಹಿಂದಿನ ವಿಚಾರ 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 ಮಾಡ್ಕೋತದ. ಗುರುಗಳು ಎಷ್ಟ್ ಹೇಳಿದ್ರು ಕೂಡ ಅವಾಗ ನಾಟುದಿಲ್ಲ. ಈ ಕಿವ್ಯಾಗ ಕೇಳಿ ಕಿವ್ಯಾಗ ಬಿಡ್ತಾನೋ ಮತ್ತದು ಅಂತರಂಗ ಕೇಳಿಯಂಗಿಲ್ಲ. ಅಂತರಂಗ ಕೇಳಿಲ್ಲ ಅಂದ್ರ ಗುರುಗಳು ಹೇಳಿದ್ದು ಪ್ರತಿಫಲ ಕೊಡಂಗಿಲ್ಲ. ಅದಕ್ಕೆ ಎಷ್ಟೇ ಶ್ರವಣ ಮಾಡಿದ್ರು ಕೂಡ ವಾಸನಾ ರಹಿತನಾಗಿರ್ಬೇಕು. ಅಂದ್ರ ಭೂತಕಾಲದ ವಾಸನೆಗಳು, ಭೂತಕಾಲದೊಳಗ ವಾಸನೆ ಇದ್ದು ಅಂದ್ರ ಆಗುದಿಲ್ಲ. ಒಬ್ರು ಧ್ಯಾನ ಮಾಡ್ಕೊಂತ ತಿಳ್ಕೊಂಡ ರಾಪುರ ಶಾಸನ ಗುರುಗಳ ಕಡೆ ಹೋದ್ರಂತ. ನಾನು ಬಹಳ ಒಟ್ಟ ಮನಸಾರೆ ಧ್ಯಾನ ಮಾಡ್ಬೇಕಾಗ್ಯದ, ಏನ್ ಮಾಡ್ರಿ ಗುರುಗಳ ಅಂತ ಕೇಳಿದ. ನೋಡ್ಪ ನೀ ಧ್ಯಾನಕ್ ಕುಂದ್ರು ನೀನು ಮಂಗ್ಯಾನ ನೆನಪು ಮಾಡ್ಕೋಬೇಡ ಅಂತ ಹೇಳಿರು. ಮಂಗನ ಸ್ಮರಣೆ ಮಾಡ್ಕೋಬೇಡ ಅಂತ ಹೇಳಿರು. ಇವ್ ಧ್ಯಾನಕ್ ಕುಂದ್ರ ಹೊಳಗೊಳ ಮಂಗ್ಯಾಗಳು ಬಂದ ಬಿಡುವ, ಧ್ಯಾನಕ್ ಕುಂದ್ರ ಹೊಳಗೊಳ ಮಂಗ್ಯ ಬಂದ ಬಿಡುವ. ಮತ್ತೆ ಯಾವಾಗ ಧ್ಯಾನ ಆಗ್ಬೇಕ್ರಿ? ಅದಕ್ಕೆ ಅಂತಲ್ಲ ವಾಸನಾ ಇರದ ಮನುಷ್ಯನ ವಾಸನ. ಮನುಷ್ಯನೊಳಗ ಭೂತ ಕಾಲದ ವಾಸನೆ ಇತ್ತಂದ್ರ ಯಾವ್ದು ಸಾಧ್ಯ ಆಗುದಿಲ್ಲ. ಅಕಸ್ಮಾತ್ ನೋಡ್ರಿ, ಒಬ್ಬ ರೈತ, ಒಬ್ಬ ಒಳ್ಳೆ ಶ್ರೀಮಂತ ರೈತ ದಿವಸ 7 ಗಂಟೆಗೆ ಸಾಯಂಕಾಲ 7 ಗಂಟೆಗೆ ಗುರುಗಳ ಕಡೆ 1 ತಾಸು ಪ್ರವಚನಕ್ಕೆ 7 ರಿಂದ 8 ಗಂಟೆ ಪ್ರವಚನ ಕೇಳಾಕ್ ಬರ್ತಿದ್ದ. ಅವ ದೊಡ್ಡ ಶ್ರೀಮಂತ ಅಂಗಳದೊಳಗೆ ಏನ್ ಮಾಡಿದಂದ್ರ 100 ಕ್ವಿಂಟಲ್ ಗೋವಿನ ಜೋಳ ಗೊಂಜಾಳ ಒಣಗಿ ಹಾಕಿ ಬಂದಿದ್ದ. ಏನ್ ಬಿಡು ಮಳಿ ಇಲ್ಲ ಏನಿಲ್ಲ. ಒಂದ್ ದಿವ್ಸ ರಾತ್ರಿ ಬಿಟ್ಟು ರಾತ್ರಿ ಮತ್ ಮರದ ದಿವಸ ಎಲ್ಲಿ ಅದು ತುಂಬುದು ಮತ್ತ ಇದು ಮಾಡುದು ಅಂತ ತಿಳ್ಕೊಂಡು ಬಿಟ್ಟು ಬಂದಿದ್ದ. ಕರ್ಮಧರ್ಮ ಸೋದ್ರ ಅವತ್ತು 7 ಗಂಟೆಗೆ ಇವ್ರು ಬಂದ್ರು. 7:15 ಮಳಿ ಚಾಲು ಆತಿ. ಅಲ್ಲಿ ಮಳಿ ಮ್ಯಾಲ ಬೀಳಾಕತಿ. ಇವ್ ಅಂತರಂಗದ ಚಡಪಡಿಗೆ ಚಲೋ ಆತಿ. ಚಡಪಡಿಗೆ ಏನು ಗುರುಗಳು ಯಾವಾಗ ಮುಗಿಸ್ತಾರೋ ಯಾವಾಗ ಮನಿಗ್ ಹೋದನು, ಯಾವಾಗ ಮುಗಿಸ್ತಾರೋ ಯಾವಾಗ ಮನಿಗ್ ಹೋದನು. ಮಕ್ಳೆಲ್ಲ ಅದಾರ, ಆಳ ಕಾಳ ಅದಾವ, ಮಾಡ್ತಾರ. ಆದ್ರೂ ತನಗ ಚಡಪಡಿಕೆ. 100 ಕ್ವಿಂಟಲ್ ಗೋವಿನ ಜೋಳ ತೋದ್ ಹೋದ್ರ ಗತಿ ಏನ? ನನ್ನ ಮಕ್ಕಳು ಆ ಕಡೆ ಕಾಳಜಿ ಮಾಡ್ಲಂದ್ರೆ ಏನ, ಆಳ ಮಕ್ಕಳು ಮಾಡ್ಲಂದ್ರೆ ಹೆಂಗ? ಚಡಪಡಿಕೆ ಅವತ್ತಿನ ವೇಸ್ಟ್ ಆತ ಒಂದು. ಹಿಂಗ ನಮ್ಮ ಇಡೀ ಜೀವನದೊಳಗ ನಾವ್ ಏನಾರ ಆಧ್ಯಾತ್ಮ ಚಿಂತನೆ ಮಾಡ್ತವಪ್ಪ, ಶ್ರವಣಾದಿ ಮಾಡ್ತೇವ ಅಂತಂದ್ರ ನಮ್ಮಲ್ಲಿ ಪೂರ್ವ ವಾಸನೆ ಇಟ್ಕೊಂಡಿದ್ವು ಅಂದ್ರ ಅದ್ ಎಂದೂ ಸಾಧ್ಯ ಇಲ್ಲ. ಎಲ್ಲಾ ಬಿಡ್ಕೊಂಡ್ರಿ ಸಂಪೂರ್ಣ ಸ್ವಚ್ಛ ಮನಸ್ಸಿಂದ ಸಂಪೂರ್ಣ ಶರಣತನಾಗಿ ಎಲ್ಲವೂ ಮಿಥ್ಯ, ಇಲ್ಲಿ ಕೇಳುದಟ್ಟ ಸತ್ಯ. ಈ ಸ್ಥಿತಿ ನಮ್ಗೆ ಉಂಟಾದಾಗ ಮಾತ್ರ ಶ್ರವಣ ಆಗ್ತದ್ರಿ. ಈಗಾದ್ರೂ ಕೂಡ ನಾವು ದಿವಸ 2 ತಾಸು ಶ್ರವಣ ಮಾಡ್ತೇವ್. ಯಾರ್ಯಾರ ಮನಸ್ಸು ಎಲ್ಲಿ ಹೋಗಿರ್ತೋ ಅವ್ರಿಗೆ ಗುರ್ತು. ಯಾರ್ಯಾರು ಎಟ್ಟೆಟ್ ಕೇಳ್ತೇವ ಅಂದ್ರ ಹೇಳುದೇನ ನೀವು, ನಾವ್ ಎಲ್ಲಾರು ಹಂಗ ಅಂತಲ್ಲ, ನಮ್ ಮನಸ್ಸಿನ ಸ್ವಭಾವ ಹತ್ತಿರದ್ರಿ. ಈ ಹೇಳು ಅರ್ಥ ಹಿಂಗ ಯಾಕೆ ಹೇಳ್ತಪ್ಪ ಅಂದ್ರ ನಾವು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಶ್ರವಣದಾಗ ಭಾಗಿಯಾಗ್ಬೇಕನ್ನೋ ಉದ್ದೇಶದಲ್ಲಿ ಹೇಳುವಂತ ಮಾತಿದು. ಅಥವಾ ನೀವು ಅಲ್ಲಿ ಹೋಗಿರಿ ಇಲ್ಲಿ ಹೋಗಿರಿ ನೀವು ನಾಟ ಕೇಳಂಗಿಲ್ಲ ಅನ್ನುವಂತ ಭಾವ ಅಲ್ಲ. ನಾನ್ ಮನುಷ್ಯ ಇದ್ದದು ನಾ ಹೇಳ್ತೇನು. ನಮ್ದು ಮನಸ್ಸು ಒಮ್ಮೆ ಚಂಚಲ ಆಗಿರ್ತತಿ. ಅಮ್ಮಾರ್ ಹೇಳ್ತದ್ರ ಮನಸ್ಸು ಒಮ್ಮೆ ಎಲ್ಲಿ ಹೋಗಿರ್ತದ, ಮತ್ ಜಕ್ಕೊಂಬರುದು. ಅದನ್ನ ಜಕ್ಕೊಂಬಂದ ನಿನ್ ಕೆಲಸ ಅಲ್ಲಿದು 8:30 ನಂತರ ನಿನಗೆ ಆ ಕೆಲಸ ಕೊಡ್ತೇನು, ನೀ ಆ ಕಡೆ ಹೋಗ್ಬೇಡ ಅಂತ ನಾನಂತೂ ನನ್ನ ಮನ್ಸಿಗೆ ಹೇಳ್ತೇವೆ. ಒಮ್ಮೆ ಹೋಗಿರ್ತದ್ರಿ. ಆ ಕೆಲಸ ಇತ್ತು, ಇದು ಮುಗಿದ್ಮೇಲೆ ಅಲ್ಲಿ ಹೋಗ್ಬೇಕು, ಅಮ್ಮರ್ದ ಆರ್ಕೊಳ್ಳೆ ಮತ್ ಇಂತಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಏನೇನು ವಿಚಾರ ಬರ್ತತ್ತವ. ಅವಾಗ ಆ ವಿಚಾರಕ್ಕೆ ನಿನಗೆ ಆದಂತ ಒಂದು ಸಮಯ ಕೊಡ್ತೇನಪ್ಪ ಮನಸ್ಸೇ. ನೀ ನೆಟ್ಟಗ ಧ್ವನಿ ಕಡೆ, ಅಮ್ಮವ್ರ ಧ್ವನಿ ಕಡೆ, ಬಿಜಿ ಪಳ್ಳಪ್ಪ ಧ್ವನಿ ಕಡೆ ನೀನು ಸಂಪೂರ್ಣ ಇಲ್ಲಿ ಮನಸ್ಸು ಕೊಡು ಅಂತ ಒತ್ತಿ ಹೇಳುದು. ಹೇಳಿದಾಗ ಏನಕ್ಕಂದ್ರ ಅವ್ರು ಹೇಳಿದ ನೆನಪು ಉಳಿತೈತಿ. ನೆನಪು ಉಳಿದು ಒಳಗಂತರ ಕೇಳ್ತೈತಿ, ಒಂತರ ಕೇಳಿದಾಗ ಅಂತಕರ ಸುದ್ದಿ ಹಾಕದ್ರಿ. ಇಲ್ಲ ಅಂತಂದ್ರ ಅವ್ರು ಹೇಳುದು ಹೇಳ್ತಿರ್ತಾವ, ನಾವ್ ಕೇಳ್ತಾವ. ಮತ್ತು ಯಥಾವತ್ತ ನಾಯಿ ಡ್ರಂಕ್ ಆದಂಗ ಆಗಬಾರ್ದು ಅಂತ ಹೇಳ್ತಾರ. ಅದನ್ನ ಇಲ್ಲಿ ಏನ್ ಮಾಡ್ಬೇಕಂದ್ರ ನಮ್ಗೆ ಯಾವ ವಾಸನೆಗಳನ್ನ, ಭೂತಕಾಲದ ವಾಸನೆಗಳನ್ನ ಸಂಪೂರ್ಣ ಅವನ ಕೈ ಬಿಟ್ಟು ಅದ ಚಿಂತನೆಗೆ ಒಂದು ವಿಷಯ ಕೊಡು. ನಾವು ಬೇಡ ಅನ್ನೋದಲ್ಲ. ಭೂತಕಾಲ ವಾಸನೆ ಬಂದಾಗ ಈಗ ಬೇಡಪ್ಪ, ನಾ ಶ್ರವಣ ಮಾಡುವಾಗ ನೀ ನನ್ ಬಂದು ಕಾಡಬೇಡ. ನಾವಂತೂ ಹಿಂಗ ಹೇಳ್ತೇವ ನೋಡ್ರಿ, ಇದ್ದದ್ದು ಹೇಳ್ತೇವ ನಿಮಗ್. ಇದು ನಾವೇನ್ ಶಾಸ್ತ್ರ ಬಲ್ಲವರಲ್ಲ. ಹೆಂಗ ಕ್ರಿಯಾ ನಮಗ ನಮ್ ಭೂತ ವಾಸನೆ ಬಂದ್ ಕಾಡಕ್ ಹೋದ ನೀ ಬರ್ಬೇಡ ನಮ್ ಸರಿ. 8:30 ನಂತರ ನೀ ಬಾ, ನಿನ್ ಕೂಡ ನಾ ಮಾತಾಡ್ತಾನೆ, ನಿನ್ ಕೂಡ ಸ್ಪಂದಿಸ್ತಾನೆ.
ಎಲ್ಲಿ ಹೋಗಿ ಏನ್ ಮಾಡ್ತಿ ಮಾಡುವಂತ. ಈಗ ಮಾತ್ರ 6:30 ಅಂತ 8:30 ನನ್ನ ಸನಿಕ್ ಬರಬೇಡ. ಈ ರೀತಿ ನಾವು ಎಲ್ಲಾರು ಮನಸ್ಸು ಗಟ್ಟಿ ಮಾಡಿದ್ರ ನಾವು ಬಹಳ ಪರಿವರ್ತನೆ ಆಗ್ತಾ 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 ನಮ್ಗೆ ಜ್ಞಾನೋದಯ ಆಗ್ತತೆ ಅನ್ನುವಂತ ನನ್ನ ಮನಸ್ಸಿನ ಸಂಕಲ್ಪ ತಮ್ಮಲ್ಲಿ ಹಂಚಿಕೊಂಡಪ್ಪರ ಎರಡು ವಾಪಸ್ ಗುರುನಾ ಪಾದಕ್ಕೆ ಅರ್ಪಣೆ ಮಾಡಿ ತಮ್ಮೆಲ್ಲರೂ ಅಂತ ಕೂಡ ಅರ್ಪಣೆ ಮಾಡಿ ನಾನು ಇವತ್ತಿನ ಚಿಂತನ ಪರಮಾತ್ಮ ನೋಡ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಆಲಿಸಿದ್ದಕ್ಕೆ ಎಲ್ಲ ಮಹಾತ್ಮರು ಮಾತಾಡಿ ಶರಣಾರ್ಥಗಳು. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಗಂಗಾಪುರ ಗುರುಗಳಿಗೆ ಬಹಳ ಮಾರ್ಮಿಕವಾಗಿ ವಾಸ್ತವಿಕ ಉದಾಹರಣೆಯನ್ನ ನಮ್ಮೆಲ್ಲರ ಮನ ಮುಟ್ಟುವ ಹಾಗೆ ಆಗದಾಗದು ವರ ವಿವೇಕಿಗೆ ನೀಗದೆ ಭೂತಾದಿ ಪ್ರತಿಬಂಧಕವನು. ಹಿಂದಿಂದಲೂ ಬೇಡ ಮುಂದಿಂದಲೂ ಬೇಡ. ಈಗ ಸದ್ಯ 6:30 8:30 ನನ್ನ ಮನಸ್ಸು ಎಲ್ಲಿ ಹೋಗದಂಗ ಇದ ಚಿಂತನೆ ಒಳಗ ಇದನ್ನ ಶ್ರವಣ ಮಾಡೋದ್ರಾಗ ಕಾಲ ಕಳೆಯುವಂತ ಏಕತ್ವದ ಅನುಭೂತಿಯನ್ನು ಪಡಿಬೇಕು, ಮನಸ್ಸಿನ ಏಕಾಗ್ರತೆ ಸಾಧಿಸಬೇಕು ಅನ್ನುವಂತ ಅನುಭವವನ್ನು ಬಹಳ ಮಾರ್ಮಿಕವಾಗಿ ಮನಮುಟ್ಟುವಾಗಿ ತಿಳಿಸಿದ ಗುರುಗಳಿಗೆ ಸಮಸ್ತ ಬಳಗದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸಿ, ಇನ್ನ ಶ್ರೀವಾಡಿ ತಾಯಿಯವರು ಹೇಳ್ರಿ. ಅವರ ಹೇಳ್ರಿ. ಹೇಳಿದ್ರು 3 ಪ್ರತಿಗಳ ಇರ್ತವೆ, ನೆನಪುಗಳೇ ಆಗಿರುತ್ತೆ ಅಂತ ವಾಸನೆ ಬಂದು ಇರುತ್ತೆ. ಬ್ರಹ್ಮ ಸಾಧನೆ ಲೆಫ್ಟ್ ಆಗಿ ಬರ್ತೀರ ನೋಡ್ರಿ. ಅವರು ಕಟ್ ಆಕತಿ. ಒಮ್ಮೆ ಲೆಫ್ಟ್ ಆಗಿ ಬರ್ರಿ. ಹೌದಾ? ವಾಸನೆಗಳು ಬಂದು ಬ್ರಹ್ಮಜ್ಞಾನವಾಗುವುದಕ್ಕೆ ಅಡ್ಡಿ ಆಗ್ತಾ ಇರುತ್ತೆ. ಸಾಧನೆಯಲ್ಲಿ ಗುರುನೈವ ಶಿಷ್ಯ ಅನ್ನೋದು ಕೂಡ ಅಲ್ಲಿ ಇರೋದಿಲ್ಲ. ಸಾಧನೆ ಮಾಡ್ಬೇಕಾದ್ರೆ ಮನಸ್ಸಿಲ್ಲ ಅಂದ್ರೆ ಯಾರು ಇಲ್ಲ, ಮನಸ್ಸಿದ್ದರೆ ಎಲ್ಲ ಇರುತ್ತೆ. ನಿದ್ರೆಯಲ್ಲಿ ಏನೂ ಇಲ್ಲ, ಹೆಂಡತಿ ಮಕ್ಕಳು ಮನೆ ಯಾವುದೂ ಇರೋದಿಲ್ಲ. ಎಚ್ಚರ ಆದ ತಕ್ಷಣ ಎಲ್ಲಾ ವಾಸನೆಗಳು ಬಂದು ಬಿಡುತ್ತದೆ. ಈ ಎಲ್ಲಾ ವಾಸನೆಗಳು ಹೋಗ್ಬೇಕು ಅಂದ್ರೆ ಹೋಗ್ಬೇಕು. ವಾಸನೆ ಅಂದ್ರೆ ಮಾಡೋದು ಮತ್ತೆ ಸಂಗ್ರಹ ಮಾಡೋದು, ವಾಸನೆಗಳನ್ನ ಮಾಡೋದು ಮತ್ತೆ ಸಂಗ್ರಹ ಮಾಡೋದು ಅಂತ ಹೇಳಿದ್ರು. ಅಪ್ಪ ಅವರು ಹಿಂದಿನ ವಾಸನೆಗಳು ಎನ್ನುವುದು ಏನೂ ಇಲ್ಲ, ನಮ್ಗೆ ತೀವ್ರ ಇಚ್ಛೆ ಇದ್ರೆ ಸಾಕು, ಪ್ರಾರಬ್ಧ ಕರ್ಮವನ್ನ ಸಾಧಕನು ಬಳಸಬಾರ್ದು ಎಂದು ಹೇಳಿದ್ದಾರೆ. ನಮಗೆ ಬಹಳ ಸಾಮರ್ಥ್ಯವಿದೆ, ಯಾಕೆ ಆಗೋದಿಲ್ಲ ಎನ್ನುವ ಭಾವವಿರಬೇಕು ಅಂತ ಹೇಳಿದ್ರು. ಯೌವನದಲ್ಲಿ ತೀವ್ರವಾಗಿ ಮಾಡಿದ ಕೆಲಸಗಳೇ ನಮ್ಗೆ ವಾಸನೆಗಳು ಆಗಿರ್ತವೆ. ಇದೇ ಮುಂದೆ ವೃದ್ಧಾಪ್ಯದಲ್ಲಿ ತೊಂದರೆ ಕೊಡ್ತದೆ. ಈ ವಾಸನೆಗಳೇ ಸಾಧನೆಗಳಿಗೆ ಅಡ್ಡಿ ಆತಂಕಗಳಾಗಿವೆ. ಮಹಾತ್ಮರು ಈ ಜೀವತ್ವವನ್ನ ಬಿಟ್ಟಿರ್ತಾರೆ ಅಂತ ಹೇಳಿದ್ರು. ಬ್ರಹ್ಮಚರ್ಯದಲ್ಲಿ ಅಧ್ಯಯನ ಮಾತ್ರ ಇತ್ತು ಅಂತ ಹೇಳಿದ್ರಪ್ಪ. ನಮಸ್ಕಾರಪ್ಪ. ಧನ್ಯವಾದಗಳು ತಾಯಿಯವರಿಗೆ ಬಹಳ ಮಾರ್ಮಿಕವಾಗಿ ತಮ್ಮ ಅನುಭವವನ್ನು ನಮ್ಮೆಲ್ಲರಿಗೂ ತಿಳಿಸಿದ್ದಕ್ಕಾಗಿ ಬಳಗದ ವತಿಯಿಂದ ಅವರಿಗೆ ತಾಯಿಯವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿ, ನಮ್ಮ ಮಲ್ಲಮ್ಮ ತಾಯಿಯವರು ತಮ್ಮ ಅನುಭವ ಹೇಳಿ ಅಂತ ಅವರ ಪ್ರಾರ್ಥನೆ. ಓಂ ನಮಃ ಶಿವಾಯಪ್ಪ. ನಿಮ್ಮೆಲ್ಲರ ಪಾದಕ್ಕೂ ನಮಸ್ಕರಿಸಿ ಶರಣಾರ್ಥಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನನ್ನ ಆರಾಧ್ಯ ಗುರು ನನ್ನ ಹೃದಯ ಮಂದಿರದಂತೆ ಅನಿಸಿಕೊಂಡು ಅದ್ವೈತ ಚಕ್ರವರ್ತಿಗಳಾದಂತಹ ಶ್ರೀ ಸಿದ್ಧಾರೂಢಪ್ಪ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ಮೌನ ಯೋಗಿ ಗುರುನಾಥರೂಢರ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ಶ್ರೋತ್ರಿ ಬ್ರಹ್ಮನಿಷ್ಠ ಗುರುಗಳಾದಂತಹ ಶ್ರೀ ಸದಾಶಿವ ಗುರುಗಳಿಗೆ ಮತ್ತು ಡಾಕ್ಟರ್ ಅಪ್ಪಾಜಿಗೆ ಮತ್ತು ಹಾವೇರಿ ಗುರುಗಳಿಗೆ, ದೀಪಾ ಅಮ್ಮವ್ರಿಗೆ, ಎಲ್ಲ BG ಪಾಟೀಲ್ ಅಪ್ಪವ್ರಿಗೆ, ಗಂಗಾಪುರ ಗುರುಗಳಿಗೆ, ಎಲ್ಲ ಸಮಸ್ತ ಬಳಗಕ್ಕೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸಿ, 43ನೇ ಸೂತ್ರದಾಗ ಏನ್ ಹೇಳಿದ್ರು ಅಂದ್ರ, ನೀನು ಯಾವದ ಮಾಡು ಅದನ್ನ ತೊಡಕಿಗೊಳ್ಳಾರ್ದಂಗ ವಿವೇಕವನ್ನು ಬಳಸಿದ್ರು ನಿನಗ ಮುಕ್ತಿ ಆಗಲ್ಲ ಅಂತೇಳಿ ಹೇಳಿದ್ರು. ಅದು ನಾವು ಹೆಂಗ ನಂಬುದು ಹಚ್ಕೊಂತೀವಿ ಹಂಗಂಗ ನಮಗ ದುಃಖ ಆಗ್ತೈತಿ. ಅದನ್ನ ಹಚ್ಕೊಳ್ಳಾರ್ದಂಗ
ಇದನ್ನ ನಾ ಇದ್ರೂನು ಆಗ್ತೈತಿ, ನಾ ಇರ್ಲಿದ್ರೂನು ಆಗ್ತೈತಿ. ನನ್ಗೋಸ್ಕರ ಅವ್ರು ಹುಟ್ಟಿ ಬಂದಿಲ್ಲ, ಅವ್ರಿಗೋಸ್ಕರ ನಾನ್ ಹುಟ್ಟಿ ಬಂದಿಲ್ಲ. ನಾನು ಏನ್ ಮಾಡ್ಬೇಕಾಗೈತಿ ಇಲ್ಲಿ ಬಂದು ಅದನ್ನ ನನ್ನ ಕೆಲಸ ನಾ ಮಾಡ್ಕೋಬೇಕು. ಯಾವಾಗಲೂ ಈಗ ಎಲ್ಲೇ ನಾವ್ ಕಾರ್ಯಕ್ರಮಕ್ಕ ಹೋಗ್ತೀವಿ, ಮನಸ್ಸು ಏನ್ ಮಾಡ್ತೈತಿ ಅಂದ್ರ ಮನ್ಯಾಗ ಏನ್ ಮಾಡಿದ್ರ ಏನ್ ಬಿಟ್ರ ಅಂಗಡಿ ನೋಡಾಕತ್ತಾರ, ಇಲ್ಲ ಗಿರಾಕಿ ಕೊಡಾಕತ್ತಾರ, ಮನೆ ಕಡೆ ನಾವ್ ವ್ಯಸನ ವಾಸನ ಇಟ್ಕೊಂಡ್ ಕುಂತೀವಿ ಅಂದ್ರ ನಮ್ಗ ಆತ್ಮಜ್ಞಾನ ಹ್ಯಾಗ ಆಗ್ತೈತಿ? ಆಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರ ನಾವು ಗುರುಗಳ ಸನ್ನಿಧಿದಾಗಿದ್ದು ಗುರುಗಳ ವಾಣಿಯನ್ನ ಕೇಳ್ಕೊಂಡು ಅದನ್ನ ನಮ್ಮ ಜೀವನದಾಗ ಅಳವಡಿಸಿಕೊಂಡ್ವಿ ಅಂದ್ರ ನಮಗ ಇವು ಎಲ್ಲ ವಾಸನೆಗಳು ಹೋಗ್ತಾವು. ಇವು ವಾಸನೆಗಳು ಇಟ್ಕೊಂಡ ನಾನು ಎಲ್ಲಾ ಮಾಡ್ತೀನಿ ಅಂದ್ರ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲೇ ಹೋಗ್ಲಿ, ಎಲ್ಲೇ ಕಾರ್ಯಕ್ರಮ ಇರ್ಲಿ, ಹೆಂಗೆ ನಾವ್ ಕೇಳ್ತಿರ್ಲಿ, ಅಲ್ಲಿ ಅಷ್ಟೇ ಇರ್ಬೇಕು ಮನಸ್ಸು. ಮನಸ್ಸು ಈ ಕಡೆಗೆ, ಮನೆ ಕಡೆಗೆ, ಮಕ್ಕಳ ಕಡೆಗೆ, ಅವ್ರಿಗಾಗಿ ನಾವ್ ಬಂದಿಲ್ಲ, ನಮ್ಗಾಗಿ ಅವ್ರು ಬಂದಿಲ್ಲ. ಅವ್ರು ಮಾಡಂತೆ ನಾವ್ ಇದ್ರೂ ನಡಿತೈತಿ, ನಾವ್ ಇರ್ಲಿದ್ರು ನಡಿತೈತಿ. ನಾನೇ ಮಾಡ್ತೀನಿ, ನಾನೇ ತಗೊಂತೀನಿ, ನಾನೇ ಕೊಡ್ತೀನಿ ಅಂದ್ರ ಇದು ಎಂದು ನಮ್ಮ ಕರ್ಮಕ್ಕ ಆಗದ ಹೋಗುದಿಲ್ಲ. ಹೋಗ್ಲಾರ್ದಂಗ ನಾವು ಮನಸ್ಸು ನಮ್ಮ ನಿಯಂತ್ರಣದಾಗ ಇಟ್ಕೊಂಡು ನಾನು ಆತ್ಮಜ್ಞಾನ ಪಡಿಲೇಬೇಕು, ನಾ ಮುಕ್ತಿ ಹೊಂದಲೇಬೇಕು, ಗುರುಗಳು ನನಗೆ ಹೇಳಿದ್ದು ಸತ್ಯನೇ ಐತಿ ಅಂತ ನಾವು ನಿಂತ್ಕೊಂಡು ಸದಾ ಯಾವಾಗ್ಲಿ ನಾವು ಆತ್ಮಜ್ಞಾನದ ಕಡೆ ಚಿಂತನೆ ಮಾಡಿದ್ವಿ ಅಂದ್ರ ನಮ್ ಮನಸ್ಸು ನಿಂದಿರ್ತೈತಿ. ಮನಸ್ಸಿಗ ಅದು ಹೆಂಗಪ್ಪ ಅಂದ್ರ ಹೋರಿಗೆ ಮುಗ್ದಾನ ಹಾಕಿರ್ತಾರಲ್ಲ, ಆ ಟೈಪ್ ನಮಗ್ ಗುರುಗಳು ಮುಗ್ದಾನ ಹಾಕ್ಯಾರ. ಯಾಕಂದ್ರ ಗುರು ವಾಕ್ಯನ ಕೇಳ್ಬೇಕು. ಯಾವಾಗ್ಲೂ ನಾವು ಗುರು ವಾಕ್ಯನ ಕೇಳ್ಕೊಂತ ಇದ್ವಿ ಅಂದ್ರ, ಆ ಸಾಧನೆದಾಗ ಇದ್ವಿ ಅಂದ್ರ ಮನಸ್ಸು ಯಾ ಕಡೆಗೇನು ಹೋಗೋದಿಲ್ಲ. ಅದು ಹೋಗಲಾರ್ದಂಗ ಮಾಡ್ಕೋಬೇಕು ಅಂದ್ರ ಗುರುನೇ ಇದಕ್ ಮುಖ್ಯ ಅಂತ ಗುರುಗಳು ನಮಗ್ ತಿಳಿಸಿ ಕೊಡ್ತಾರ. ಈಗ ನಮಗ ಅಪ್ಪೋರು ಲಾಸ್ಟ್ಗೆ ಹೇಳ್ತಾರ, ಅವ್ರಿಗೆ ಸಮಯ ಕೊಡಮ್ರಿ, ಟೈಮ್ ಕೊಡಮ್ರಿ. ಅವ್ರು ವಾಣಿಲಿದ್ದ ಕೇಳೋದ ನಮಗ್ ಮುಖ್ಯ ಐತಿ. ಕೇಳಿ ಬಂಧನ ಬಂದೈತಿ, ಕೇಳಿ ಈ ಬಂಧನ ಕಳ್ಕೋಬೇಕು ಅಂತ ಸ್ವರೂಪರು ನಾವ್ ಆಗ್ಬೇಕು ಅಂದ್ರ ನಮ್ ಮನಸ್ಸು ನಮ್ಮ ಹತೋಟಿಯಾಗ ಇಟ್ಕೊಂಡು ನಾವ್ ಆತ್ಮಜ್ಞಾನವನ್ನು ಪಡ್ಕೊಂಡು ಆನಂದ ಸ್ವರೂಪರಾಗಿ ಇರೋಮ ಅಂತೇಳಿ ಇವು ನಾನು 4 ಪುಷ್ಪಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸಿ ನಿಮ್ಮೆಲ್ಲರ ಪಾದಕ್ಕೂ ಶರಣಾರ್ಥಿ ಅಪ್ಪಾಜಿ. ಧನ್ಯವಾದಗಳು ತಾಯಿಯವರಿಗೆ. ಬಹಳ ಮಾರ್ಮಿಕವಾಗಿ ತಮ್ಮ ಅನುಭವವನ್ನು ನಮ್ಮೆಲ್ಲರ ಮನಮುಟ್ಟುವ ಹಾಗೆ ತಿಳಿಸಿದ ತಾಯಿಯವರಿಗೆ ಸಮಸ್ತ ಬಳಗದ ವತಿಯಿಂದ ಅನಂತ ಕೋಟಿ ಶರಣಾರ್ಥಿ ಧನ್ಯವಾದಗಳನ್ನು ಸಮರ್ಪಿಸಿ, ಮೌನೇಶ್ ಗುರುಗಳು, ಶ್ರೀಶೈಲ್ ಪತ್ತಾರ್ ಗುರುಗಳು ಸಂಕ್ಷಿಪ್ತವಾಗಿ ತಮ್ಮ ಅನುಭವವನ್ನು ಹೇಳಿ ಅಂತ ಅವರ ಪ್ರಾರ್ಥನೆ. ನಮಸ್ಕಾರ ಅಪ್ಪ. ನಮಸ್ಕಾರ ಗುರುಗಳ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸದ್ಗುರು ಸಿದ್ಧಾರೂಢರ ಪಾದ ಕಮಲಗಳಿಗೆ ನನ್ನ ಅನಂತ ದೀರ್ಘದಂಡವತ್ತ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಇಲ್ಲಿವರೆಗೆ ಕೂಡ ನಮ್ಮ ದೀಪಾಮ್ಮ ಅವರು, ಬಿ.ಜಿ. ಪಾಟೀಲ್ ಗುರುಗಳು, ಗಂಗಾಪುರ ಗುರುಗಳು, ಮಲ್ಲಮ್ಮ ತಾಯಿಯವರು ಕೂಡ ಬಹಳ ಸವಿಸ್ತಾರವಾಗಿ ಈ ಒಂದು ಜ್ಞಾನ ಪ್ರತಿಪಾದನದ 43ನೇ ಪದ್ಯವನ್ನ ಬಹಳ ಹೇಳ್ಕೊತ್ ಬಂದರು. ಆಗದು ವರ ವಿವೇಕಿಗೆ ಮುಕ್ತಿ. ಏನಿದು ಬಹಳ ಎಷ್ಟೊಂದು ಅರ್ಥ ಈ ಶಬ್ದದೊಳಗ ಅಂದ್ರ ಆಗದು ಅಂತ 2 ಸಾರಿ ಅಂದ್ರೆ ವರ ವಿವೇಕಿಗೆ. ಬರೀ ವಿವೇಕಿ ಅಂತ ಅನ್ಬೇಕಾಗಿತ್ತು, ಇಲ್ಲ ಆದ್ರ ವರ ವಿವೇಕಿಗೆ ಅಂತ ಅಂದ್ರು. ಇಲ್ಲಿ ವರ ಅನ್ನುವಂತ ಶಬ್ದ ನಮ್ಮ ನಿಜಗುಂಡ ಶಾಸ್ತ್ರ 2 ಸಾರಿ ಬಳಸಿದ್ರು. ಎಲ್ಲಿ ಅಂದ್ರ ವರಭಕ್ತಿಯಿಂದ ಸಚ್ಚರಿತ ಮುಂದುಂಟೆ ನೋಡ್ರಿ. ವರಭಕ್ತಿಯಿಂದ ಈಗ ವರಭಕ್ತಿ ಅಂತ ಅಲ್ಲಿ ಶಬ್ದ ಬಳಸ್ರಿ. ಹ್ಯಾಂಗೆ ಬಳಸಿದ್ರು ಅಲ್ಲಿ ಅಂದ್ರ, ಕೂಳೂರು ಕೊಡಗುಸ ದೇವ್ರಿಗೆ ಉಣಸು ಹಾಲು ಕೊಟ್ಟು ಬಾ ಅಂತ ಹೋಗಿ ತನ್ನ ಜೀವದ ಒಂದು ಕಬರಿ ಇಲ್ಲದೆ ನೀನು ಕುಡಿತೀವಲ್ಲ, ನನ್ನ ಪ್ರಾಣವನ್ನೇ ನಾನು ನಿನ್ನ ಕೊಡ್ತೀನಿ ತಂದಾಗ ಅಲ್ಲಿ ಪರಮಾತ್ಮ ಪ್ರತ್ಯಕ್ಷ ಆದ. ಇದು ವರಭಕ್ತಿ. ಇನ್ನ ಭಕ್ತ ಶರಿಯಾಳ ಅವನು ಕೂಡ ಅತಿಥಿ ಬಂದಾಗ ನಿನ್ನ ಮಗನ ತಲೆಯನ್ನ ನೀನು ನನ್ನ ಕೊಟ್ಟಾಗ ನಾನು ಪ್ರಸಾದ ಮಾಡ್ತೀನಿ ಅಂದಾಗ ಅಲ್ಲಿ ಸಹಿತ ಆ ತನ್ನ ಮಗನ ತಲೆಯನ್ನ ಕಡಿದು ಆ ಗುರುಗಳಿಗೆ ಪ್ರಸಾದ ಮಾಡ್ತದ ಅಂತ ಒಂದು ವಿಷಯನೂ ಬರ್ತೈತಿ. ಇನ್ನ ಮೀರಾಬಾಯಿ ಅಕ್ಕಿ ರಾಣಿ ಇದ್ರು ಸಹಿತ ಎಲ್ಲಾನು ಬಿಟ್ಲು. ಇದಕ್ಕೆ ಏನಂತಾರ ಅಂದ್ರ ಇಲ್ಲಿ ಕೂಡ ವರಭಕ್ತಿ, ತಮ್ಮನ್ನು ತಾವು ಆ ಪರಮಾತ್ಮನಿಗೆ ಅರ್ಪಣೆ ಮಾಡ್ಕೊಳ್ಳುವಂತದ್ ಏನ್ ವಿಷಯ ಅಲ್ಲ, ಇದು ವರಭಕ್ತಿ ಅಂತ ಇಲ್ಲಿ ಹೆಸರಿಟ್ರು. ಇನ್ನೊಂದು ಜಾಗೃತದೊಳ ವರ ಜಾಗೃತ ಯಾವುದು? ಸದ್ವಿವೇಕ ನೋಡ್ರಿ.
ಈಗ ನಾವು ನೀವು ಎಲ್ಲಾನು ಜಾಗೃತದೊಳಗ ಅದೇ ಓಪ ಅಂತಂದ್ರ ಸಹಿತ ನಮ್ಮಲ್ಲಿ ನಾನು ಯಾರು, ನನ್ನ ಸ್ವರೂಪ ಏನು, ಇದು ಏನ್ ಅಂತಕ್ಕಂಥದ್ದನ್ನ ನಮ್ಮಲ್ಲಿ ಇದು ಬಂತ್ರು ಅಂದ್ರ ಇದು ಜಾಗೃತ. ಇದು ಯಾವ ಜಾಗೃತ? ಬರೇ ಜಾಗೃತ ಅಲ್ಲ, ವರಜಾಗೃತ ಅಂತ ನಿಜಗುಣ ಶಿವಗಳು ಇಲ್ಲಿ ಪ್ರತಿಪಾದನ ಮಾಡಿದಾರ. ಇಲ್ಲಿ ಏನ ಮಾಡಿದಾರ? ಆಗದು ವರ ವಿವೇಕಿಗೆ ಮುಕ್ತಿ. ವರವಿವೇಕಿ ಅಂದ್ರೆ ಇವ ನೋಡ್ರಿ ಹೇಳ್ತಾನ, ಖರೆ ಬಾಯಿಲೆ ಅಲ್ಲ, ಶಾಸ್ತ್ರ ಪುರಾಣ ಇತಿಹಾಸ ಎಲ್ಲಾನು ಹೇಳ್ತಾನ. ಆಳದ ಸಹಿತ ಒಂದ್ ಕಡೆ ಪುರಂದಾಸ್ ಹೇಳ್ತಾರ, ಒಂದ್ ಕಡೆ ಅವರು ಹೇಳ್ತಾರ, ಗುರುವಿನ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಕ್ತಿ, ಯಾರು ಶಾಸ್ತ್ರ ಹೇಳಿದರೇನು, ನೂರಾರ ಪುರಾಣ ಮುಗಿಸಿದರೇನು, ಸಾರನಾಯಕತೆ ಪೀಳಿ ಧೀರನಾಗಿ ಹೇಳಿದರೇನು ಅಂತ ಹೇಳ್ಕೊತ್ ಬಂದ್ರು. ಹಂಗ ಇಲ್ಲಿ ಹೇಳ್ತಾನ, ಕರೆ ಎಲ್ಲಾನು ಕಡೆ ಶಾಸ್ತ್ರ ಅಧ್ಯಯನ ಮಾಡಂತ ಹೇಳ್ತಾನ ಕರೆ. ಆದ್ರ ದೃಢವಾದಂತ ವಿಶ್ವಾಸ ಅಲ್ಲಿಲ್ಲ. ಊರಾಗ ಒಬ್ಬಾಕಿ ತಾಯಿ ಬೀಸ್ತಿಲ್ಲತಿ, ಹಾಡ್ಕೋತ ಶರಣರ ಪದವನ್ನ ಹಾಡ್ಕೋತ ಬೀಸ್ತಿಲ್ಲತ್ತ. ಬೀಸಾಗ ಒಬ್ಬ ಮಹಾತ್ಮ ಈ ತಾಯಿ ಮನೆಯೊಳಗ ಶರಣರ ಪದ ಹಾಡ್ತಾಳಂದ್ರ ಏನಾದ್ರೂ ನನಗೆ ಭಿಕ್ಷೆ ಕೊಡ್ಬೋದು ಅಂತ ತಿಳ್ಕೊಂಡು ಆ ಶರಣರ ಏನದ ಮಹಾತ್ಮ ತಾಯಿ ಭವತಿ ಭಿಕ್ಷಾ ಅಂದಿ ಅಂತೇಳಿ ಅವ್ರ ಮುಂದೆ ಹೋಗಿ ಆ ಜೋಳಿ ತಗೊಂಡು ನಿಂತತ್ರಿ. ಅಂದಾಗ ಆಕಿ ಒಳಗಿಂದ ಒಂದು ಕಲ್ಲು ತಗೊಂಡೆ ಬಂದತ್ತಕ್ಕಿ ಆಕಿ ತಾಯಿ. ಏನಮ್ಮ ಶರಣರ ಪದ ಹಾಡ್ತಿದ್ದಿ ಹಿಂಗ್ಯಾಕಮ್ಮ ಅನ್ನತ್ತ. ನಾನು ಹಾಡ್ದೆ, ನನ್ನ ಚಟಕ ನೀ ಹೋಗು ನಿನ್ನ ಮಠಕ್ ಅನ್ಲತ್ತಕ್ಕಿ. ಹಾಗೆ ಇಲ್ಲಿ ನಮಗೂ ಕೂಡ ಆ ಒಂದು ಇದು ಆಗಿ ಪರಿವರ್ತನೆ ಆಗಬಾರದು. ಆದ್ರ ಏನದಲ್ಲ ಅಂತ ಒಂದು ಸತ್ತು ಚಿತ್ತ ನಿತ್ಯ ಪೂರ್ಣ ಆನಂದ ಸ್ವರೂಪ ಎಲ್ಲಾನು ಕೂಡ ನಾವು ತಿಳ್ಕೊಂಡ್ರ ಇಲ್ಲಿ ಏನದ ಅಂದ್ರ ಮುಖ್ಯವಾಗಿ ಮನಯಾವಂ ಮನುಷ್ಯನಾಂ ಬಂಧ ಮೋಕ್ಷವು, ನಮ್ಮ ಮನಸ್ಸನೇ ಬಂಧಕ್ಕೂ ಕಾರಣ ಆಗೈತಿ, ಮೋಕ್ಷಕ್ಕೂ ಕಾರಣ ಆಗೈತಿ. ಇಂತಹ ಹಲವಾರು ಮಾತುಗಳು ಈ ಎಲ್ಲಾ ಮಾತ್ಮರ ಒಂದು ವಾಣಿಗಳನ್ನ ನಿತ್ಯದಲ್ಲಿ ಕೇಳುವಾಗ ಕೂಡ ನಮ್ಮ ಜನ್ಮವನ್ನ ಪರಿವರ್ತನೆ ಆಗುವುದ ಏನು ಸಂದೇಹ ಇಲ್ಲ. ಇದಕ್ಕೂ ಕೂಡ ನಮ್ಮ ಹಾವೇರಿ ಅಪ್ಪವರು, ಡಾಕ್ಟರ್ ಗುರುಗಳಪ್ಪವರು ಅವ್ರ ಬಾಯಿಂದ ಕೇಳಿದ್ರೆ ಬಹಳ ಮಹತ್ವ ರೀ. ಯಾಕಂತ ಕೇಳಿ ನಾವು ಚಂತಾನೆ ಹೇಳುದಷ್ಟೇ, ಆ ಮಾತ್ಮರ ಬಾಯಿಂದ ಎರಡು ಮಾತು ಕೇಳುದು ಅಷ್ಟೇ ಅಂತ ತಿಳ್ಕೊಂಡು ಎಲ್ಲಾ ಮಾತ್ಮರ ಪಾದಕ್ಕೂ ನನ್ನ ಎರಡು ಮಾತುಗಳನ್ನ ಅರ್ಪಿಸಿ ಮುಕ್ತಾ ಇದ್ದೀನಿ. ಓಂ ತತ್ಸತ್, ಓಂ ತತ್ಸತ್ ಅಪ್ಪರು. ಧನ್ಯವಾದಗಳು. ಶ್ರೀಶೈಲ ಪತ್ತಾರು ಗುರುಗಳಿಗೆ ಬಹಳ ಮಾರ್ಮಿಕವಾಗಿ ತಮ್ಮ ಅನುಭವವನ್ನ ನಮ್ಮೆಲ್ಲರಿಗೆ ತಿಳಿಸಿದ್ದಕ್ಕಾಗಿ ಸಮಸ್ತ ಬಳಗದ ಪರವಾಗಿ ಅನಂತ ಕೋಟಿ ಶರಣಾರ್ಥಿ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸಿ ಬಸವರಾಜ್ ಬ್ಯಾಟಿ ಗುರುಗಳು ಸಂಕ್ಷಿಪ್ತವಾಗಿ ತಮ್ಮ ಅನುಭವವನ್ನು ಹೇಳಿ ಅಂತ ಅವರಲ್ಲಿ ಪ್ರಾರ್ಥನೆ. ಎಲ್ಲ ಪೂಜ್ಯರ ಪಾದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸಿ ಪೂಜ್ಯ ಬ್ರಹ್ಮಲೀನ ಸದಾಶಿವರಿಂದ ಅವರ ಕೃಪಾಶೀರ್ವಾದದಿಂದ ಇಲ್ಲಿವರೆಗೂ ನಡೆದು ಬಂದಂತ ಶ್ರೀಮನ್ನ ನಿಜಗುಣ ಶಿವಯೋಗಿಗಳ ಜ್ಞಾನ ಪ್ರತಿಪಾದನಾ ಸ್ಥಳ 43ನೇ ಪದ್ಯ ನಡೆದು ಬಂದದ. ಮಾತೆಯವರು ಎಲ್ಲರೂ ನಮಗ ಬಹಳ ಸುಂದರವಾಗಿ ಜ್ಞಾನಾಮೃತವನ್ನ ಮಾತೆಯವರು ನೀಡ್ತಾ ಇದ್ದಾರೆ. ಮಾತೆಯವರಿಗೆ ವಂದಿಸಿ ಗಂಗಾಪುರ ಗುರುಗಳು, ಬಿಜಿ ಅಜ್ಜವರು, ಮಲ್ಲಮ್ಮ ತಾಯಿಯವರು, ಪತ್ತಾರು ಗುರುಗಳು ಬಹಳ ಸುಂದರವಾಗಿ ನಮಗೆಲ್ಲ ತಮ್ಮ ಅನುಭವವನ್ನ ಆನಂದ ನೀಡಿದರು. ಎಲ್ಲ ಮಹಾತ್ಮರಿಗೆ ವಂದಿಸಿ 43ನೇ ಪದ್ಯ. ಆಗದು ವರ ವಿವೇಕಿಗೆ ನೀಗದೆ ಭೂತಾದಿ ಪ್ರತಿಬಂಧಕವನು. ಮುಕ್ತಿ ಅಂದ್ರೆ ಏನು? ಪರಮಸುಖ. ಯಾರಿಗೆ ಪರಮಸುಖ ಬೇಕು ಅವರು ಯಾವಾಗಲೂ ಗುರುವಿನ ಹತ್ತಿರ, ಗುರುವಿನಲ್ಲಿ ಭಕ್ತಿ, ಶ್ರದ್ಧೆ, ವಿವೇಕವುಳ್ಳವರಾಗಿ ಬರ್ತದ. ವಿವೇಕ ತಾನೇ ಬರ್ತದ. ಯಾರು ಗುರುಗಳ ಸಂಘ, ಗುರುಗಳ ಸಾನ್ನಿಧ್ಯದಲ್ಲೇ ಯಾವಾಗಲೂ ಅವರ ಮಾತನ್ನ ಶ್ರವಣ ಮನನ ಮಾಡ್ತಿರ್ತಾರೋ ಅವರಿಗೆ ವಿವೇಕ ಗಟ್ಟಿಯಾಗ್ಲೇಬೇಕು. ಯಾರು ಗುರುಗಳಲ್ಲಿ ಶ್ರದ್ಧೆ ಇಲ್ಲದೆ ಏನ ಹೇಳ್ತಾರ ಬಿಡಪ್ಪ ಒಂದ್ ತಾಸು ಕೇಳೋನು ಅಂತೇಳಿ ಈಗೆಲ್ಲ ತಾಸಾರದಿಂದ ಇರೋರು ಕೆಲವರು ಇರ್ತಾರ. ಕೆಲವ್ರನ್ನಕ್ಕೇನು ಅದನ್ನ
ಇದೆಲ್ಲ ಉಪದೇಶ ಇನ್ನೊಬ್ಬರಿಗಲ್ಲ, ನನಗೆ. ನಾನ್ ನೋಡ್ಕೋಕ್ ಮೊದಲು ನಾನು ಎಷ್ಟು ಗುರುಗಳಲ್ಲಿ ಶ್ರದ್ಧಾಭಕ್ತಿ ಇಟ್ಟಿದ್ದೇನೆ, ಎಷ್ಟು ಶ್ರವಣ ಮನನ ಮಾಡ್ತಾ ಇದ್ದೇನೆ, ಎಷ್ಟು ವಿವೇಕ ಗಟ್ಟಿಯಾಗಿದೆ. ನನ್ನ ಮೊದಲು ನಾನು ನೋಡ್ಕೋಬೇಕಲ್ಲ. ಶಾಸ್ತ್ರ ಇರೋದೇ ನನಗಾಗಿ, ಇದು ಇನ್ನೊಬ್ರಿಗೆ ಹೇಳೋದಕ್ಕಲ್ಲ, ನನಗಾಗಿ ಶಾಸ್ತ್ರ. ಇದು ಈ ತಿಳುವಳಿಕೆ ಮೊದಲನ್ನ ಮಾಡ್ಕೋಬೇಕು. ಬಹಳ ಶಬ್ದ ಸಂಗ್ರಹ ಮಾಡಿಕೊಂಡು ಬಹಳ ವಾಕ್ಯಗಳನ್ನ ಹೊಂದಿಸಿ ಹೇಳಿ ವಕ್ತಾರನಾಗೋದಲ್ಲ, ಪ್ರವಚನಕಾರ ಆಗೋದಲ್ಲ. ಇದು ಶಾಸ್ತ್ರ ನನಗಾಗಿ, ಅದಕ್ಕಾಗಿ ನನ್ನ ಮುಕ್ತಿ ಸುಖಕ್ಕಾಗಿ, ಬಂಧನ ದುಃಖವನ್ನು ಕಳ್ಕೊಳ್ಳೋದಕ್ಕಾಗಿ. ಇದನ್ನ ಬಹಳ ಚೆನ್ನಾಗಿ ನಾವು ತಿಳಿದಿರ್ಬೇಕು. ಎದಕ್ಕಪ್ಪ ಶಾಸ್ತ್ರ? ಎಷ್ಟು ಇದು ಬಂಧನ ದುಃಖ ಇದು ಬೇಕೇ, ಇದರಿಂದ ಮುಕ್ತ ಆಗ್ಬೇಕು ಅನ್ನುವಂತ ತೀವ್ರ ಹಂಬಲ. ಶಾಸ್ತ್ರ ಎದಕ್ಕೆ? ನನಗೆ ಹೇಳೋದಕ್ಕಾಗಿ ಶಾಸ್ತ್ರ ಅಲ್ಲ. ನಾನು ಇದನ್ನ ತಿಳಿದು, ಇದು ಗುರುಗಳು ಹೇಳಿದ ಹಾಗೆ, ಗುರು ಏನ್ ಹೇಳ್ತಾ ಇದಾರ, ನೀನು ಬಂಧನ ಇಲ್ಲದ ಆ ಸ್ವತಂತ್ರ ಅಂದ್ರೆ ಏನು? ನನ್ನ ಸ್ವರೂಪಕ್ಕೆ ಬಂಧನದ, ಅದಕ್ಕೆ ನಾಶದ, ಕೋಪತಾಪಗಳದಾವ, ಅದಕ್ಕೆ ಶಾಂತ ಮಹಾಮೌನ ಅನಂತ ಅಂತ ಸ್ವರೂಪವನ್ನ ನೀನಿದ್ದು, ಮತ್ತೆ ನೀನೇನಾಗಿಪ್ಪ ಈಗ ಶ್ರವಣ ಮನನ ಮಾಡ್ತಾ ಇದ್ದಿ, ಆದ್ರ ದುಃಖ ತಾಪ ಕೋಪ ಆವೇಶಗಳು ಇವುಗಳಿಂದ ಮುಕ್ತನಾಗಿದೀಯಾ? ಇದನ್ನ ನಾವು ನೋಡ್ಕೊಂಡಾಗ ನಮ್ಗೆ ಗೊತ್ತಾಗ್ತದ. ಶಾಸ್ತ್ರ ನಮಗಾಗಿ, ನನಗಾಗಿ ಬಹಳ ಜಾಗ್ರದಿಂದ ಇರಬೇಕು. ನಾನು ನೋಡ್ಕೊಂಡ್ರೆ ಗೊತ್ತಾಗ್ಬಿಡ್ತದ ಎಷ್ಟು ನಾನು ನನ್ನ ಸ್ವರೂಪದಲ್ಲಿ ಇರ್ತೇನಪ್ಪ, ಎಷ್ಟು ಲೋಕದಲ್ಲಿ ಹೋಗ್ತೇನೆ, ದೇಹ ಪ್ರಪಂಚದಲ್ಲಿ ಮನಸ್ಸು ಎಷ್ಟು ಹೋಗ್ತದ, ಎಷ್ಟು ಈ ಜಾಗ್ರದಲ್ಲಿ ಇರ್ತದ ಮನಸ್ಸು, ಎಷ್ಟು ನಾನು ನನ್ನ ಸ್ವರೂಪ ಸುಖವನ್ನು ಅನುಭವಿಸ್ತೇನೆ. ಇದನ್ನ ನೋಡ್ತಾ ಇರಬೇಕು. ಇದಕ್ಕಾಗಿ ಏನ್ ಹೇಳ್ತಾರೆ ಗುರುಗಳು, 3 ಪ್ರತಿಬಂಧಕ ಯಾಕೆ ಬರ್ತಾವು? ಹಳೆ ವಿಚಾರ ಯಾಕೆ ಬರ್ತಾವು? ಈಗಿನ ವಿಚಾರ ಏನ, ಈಗ ಲೋಕದಲ್ಲಿ ಈಗ ನಡೆಯುವಂತ ವಿಷಯಾದಿಗಳಲ್ಲಿ ಮನುಷ್ಯ ಯಾಕೆ ಹೋಗ್ತದ? ಮುಂದೆ ಭವಿಷ್ಯದ ಬಗ್ಗೆ ಯಾಕೆ ಚಿಂತನ ಬರ್ತದ? ಯಾಕೆ ಬರ್ತದ ಅಂತಂದ್ರ ವಿವೇಕ ಇಲ್ಲ. ಏನ್ ವಿವೇಕ? ಸತ್ಯ ನಿತ್ಯ ಅನಿತ್ಯದ ಕಡೆ ಯಾಕೆ ಮನಸ್ಸು ಹೋಗ್ತದ? ವಿವೇಕ ಹೊರಜಾಗ್ರ, ವಿವೇಕ ಇಲ್ಲ. ವಿವೇಕ ಬಂತಂದ್ರ ಹೊರಜಾಗ್ರಕ್ಕೆ ಹೋಗ್ತಾನ. ಯಾವಾಗಲೂ ಮನಸ್ಸು ತನ್ನ ಸ್ವರೂಪದಲ್ಲೇ ಇರ್ತದ, ಅದ ಚಿಂತನೆಯಲ್ಲೇ ಇರ್ತಾನ. ಅದಕ್ಕಾಗಿ 3 ಪ್ರತಿಬಂಧಕಗಳು ನೋಡ್ಕೋಬೇಕು ನಾವು. ಮೊದಲಿನ ವಿಚಾರ ಬಂತು, ಈಗ ನಡೆದ ಜಗತ್ತಿನಲ್ಲಿ ಇದ್ರ ಕಡೆ ಗಮನ, ಮುಂದೆ ಹೆಂಗಪ್ಪ? ಇವು 3 ಯಾಕೆ ಬರ್ತಾವು? ವಿವೇಕ ಗಟ್ಟಿಲ್ಲ, ಗುರುಗಳಲ್ಲಿ ಶ್ರದ್ಧಾ ಭಕ್ತಿ ಇಲ್ಲ, ಶ್ರವಣ ಮನನ ಇಲ್ಲ ಅಂತ ನಾನು ನೋಡ್ಕೋಬೇಕು. ನೋಡ್ಕೊಂಡು ಅದನ್ನ ಗುರುಗಳು ನಮಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನೋಡು ನಿನಗೆ ಈ 3 ಪ್ರತಿಬಂಧಕ, ಮೂರು ಒಂದಾದ್ರೂ ಇವು 3 ಎದಕ್ ಸಂಬಂಧಪಟ್ಟಾವು? 3 ಕಾಲ ಎದಕ್ ಸಂಬಂಧಪಟ್ಟಾವು? ನನಗಲ್ಲ, ಇವು ತೋರುವ ವಸ್ತುಗಳಿಗೆ ಸಂಬಂಧಪಟ್ಟವು. ನಾನು ಕಾಲಾತೀತ, ನಾನು ಅನಂತ, ನಾನು ಶಾಂತ ಪ್ರಶಾಂತ ಆನಂದ ಅಂತ ಹೇಳಿ ಯಾರು ಚಿಂತನೆ ಮಾಡಿ ಅಂತ ಒಂದು ಗುರುಗಳ ಮಾತನ್ನ ಸದಾ ಸ್ಮರಿಸಿಕೊಂಡು ಗುರುಗಳ ಹತ್ತಿರ ಇರೋರಿಗೆ ಯಾವ ಪ್ರತಿಬಂಧಕ ಇಲ್ಲ ಅಂತೇಳಿ ಗುರುಗಳು ಹೇಳ್ತಾ ಇದ್ದಾರೆ. ಇದನ್ನ ಎಲ್ಲಾ ಮಹಾತ್ಮರು ದಿನಾಲು ನಮಗ ಸುಂದರವಾಗಿ ಬೋಧಿಸ್ತಾ ಇದ್ದಾರೆ. ಹೀಗೆ ನಾವು ಕೇಳ್ತಾ ಯಾವ ಪ್ರತಿಬಂಧಕನೂ ಸುಳಿಯೋದಿಲ್ಲ, ಯಾವ ದೋಷಗಳು ಸುಳಿಯೋದಿಲ್ಲ ಅಂತ ಒಂದು ಪೂರ್ಣ ಅವಸ್ಥೆ ಎಲ್ಲರ ನಮ್ಮದಾಗಿದೆ ಅಂತ ಒಂದು ಆನಂದ ಸ್ಥಿತಿಯನ್ನ ಎಲ್ಲರೂ ಮಾಡಿಕೊಂಡು ನಮ್ಮ ಆನಂದದಲ್ಲಿ ಇರೋಣ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಓಂ ತತ್ಸತ್. ಧನ್ಯವಾದಗಳು ಬಸವರಾಜ ಗುರುಗಳಿಗೆ ಸಂಕ್ಷಿಪ್ತವಾಗಿ ತಮ್ಮ
ಅನುಭವವನ್ನು ಬಹಳ ಮಾರ್ಮಿಕವಾಗಿ ತಿಳಿಸಿದ ಗುರುಗಳಿಗೆ ಸಮಸ್ತ ಬಳಗದ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸಿ, ಇನ್ನ ರಮೇಶ್ ಅಣ್ಣ ಅವರು ಸಂಕ್ಷಿಪ್ತವಾಗಿ ತಮ್ಮ ಅನುಭವ ಹೇಳಿ, ಆದರೆ ಅದೇ ರೀತಿಯಾಗಿ ಕೊನೆಯದಾಗಿ ನಮ್ಮ ಡಾಕ್ಟರ್ ಗುರುಗಳು ತಮ್ಮ ಅನುಭವವನ್ನು ಹೇಳಿ ಅಂತ ಇರುವುದರಲ್ಲಿ ಪ್ರಾರ್ಥಿಸಿ ನನ್ನ ಎಲ್ಲರಿಗೂ ಶರಣ ಶರಣಾರ್ಥಿ ಹೇಳ್ತೇನ್ರಿ. ಮುಂದೆ ಈಗ ಬಿ ಎಂ ಪಾಟೀಲ್ ಗುರುಗಳ್ರಿ ಅದ್ರಿ ಸಂಕ್ಷಿಪ್ತವಾಗಿ ತಾವ್ ಹೇಳಿ ನಮ್ಮ ಡಾಕ್ಟರ್ ಗುರುಗಳ ಹೇಳ್ಬಿಡ್ತಾರೆ. ರಮೇಶ್ ಗುರುಗಳ ಇಲ್ರಿ ಅಪ್ಪಾಜಿ ಇದ್ದಂಗಿಲ್ಲ ಅವ್ರು. ಜ್ಞಾನ ಸಿದ್ಧಂ ತಪಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ಒಂದೇ ಸಿದ್ಧಾರೂಢ ಯತೀಶ್ವರಂ. ಎನ್ನ ಆರಾಧ್ಯ ದೈವ ಸದ್ಗುರು ಶ್ರೀ ಸಿದ್ಧಾರೂಢರ ಪಾವನ ಚರಣಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ, ಆರೂಢ ಪರಂಪರೆ ಎಲ್ಲ ಮಹಾತ್ಮರ ಹಿಡಿದವರುಗಳಿಗೂ ನಮಿಸಿ, ಈ ಬೆಳಗಿನ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಗಳಿಗೂ ಮನೆಗೂ ಇಲ್ಲಿವರೆಗೆ ಪೂಜ್ಯ ತಾಯಂದ್ರನ್ನೇ ಮನೆ ಮಾಡಿಕೊಂಡು ಬಿಜಿ ಪಾಟೀಲ್ ಅಪ್ಪಾಜಿಯವರು, ಗಂಗಾಪುರ ಗುರುಗಳು, ಪತ್ತಾರ್ ಗುರುಗಳು, ಬ್ಯಾಟಿ ಗುರುಗಳು ಎಲ್ಲರೂ ನಮಗೆ ಈ ಪದ್ಯದ ವಿವರಣೆಯನ್ನು ನೀಡಿದಾರ ಅಪ್ಪಾಜಿ. ಅವ್ರ ಪಾದಕ್ಕೆ ಮತ್ತೊಮ್ಮೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನು ಅರ್ಪಿಸಿ, ಇಲ್ಲಿ ಶ್ರೀಮನ್ ನಿಜಗುಣ ಶಿವಗಳು ಹೇಳ್ತಕ್ಕಂಥದ್ದು ಏನು ಅಂತಂದ್ರ, ಸಾಧಕನಿಗಾದ್ರೂ ಕೂಡ ಅಥವಾ ಮುಕ್ತನಾಗಿದ್ರು ಕೂಡ ಪ್ರತಿಬಂಧಕಗಳು ಎಲ್ಲಾರ್ಗಿ, ಸಾಧಕನಿಗೂ ಪ್ರತಿಬಂಧಕ ಅದಾವನ, ಆಮೇಲೆ ಮುಕ್ತನಾದವನಿಗೂ ಪ್ರತಿಬಂಧಕ ಅದಾವನ. ಪ್ರತಿಬಂಧಕ ಎಲ್ಲದಕ್ಕೂ ಯಾವ ಟೈಮ್ನಲ್ಲೂ ನಮ್ಮ ಹಾವೇರಿ ಅಪ್ಪಾಜಿ ಹೇಳುವಂಗ ಅದ ಕಾಲ ವಸ್ತು ದೇಶಕ್ಕೆ ಅನುಸಾರವಾಗಿ ಅವ್ ಪ್ರತಿಬಂಧಕಗಳು ಇದ್ದೇ ಇರ್ತಾವ. ಪ್ರಶ್ನೆ ಇಲ್ಲ. ಇಲ್ಲಿ ಏನಾಗ್ಬೇಕಾಗ್ಯದ ಅಂತಂದ್ರ, ಅದಕ್ಕಂತಲೇ ಅವ್ರು ಏನ್ ಹೇಳ್ತಾರ, ಆಗದು ವರ ವಿವೇಕಿಗೆ. ವಿವೇಕದಿಂದ ನಾನು ಏನಾದ್ರೂ ದೂರ ಮಾಡ್ಕೋತೀನಿ ಅಥವಾ ಬರೀ ವಿವೇಕದಿಂದ ಅಷ್ಟ ನನಗ ಮುಕ್ತಿ, ಜೀವನ್ ಮುಕ್ತಿ ಆನಂದವನ್ನು ಅನುಭವಿಸ್ಲಕ್ಕ ಬರ್ತದೇನು, ಅದು ಕಠಿಣ ಅದ ರೀ. ಅದು ಕಠಿಣ ಅದ. ಅದು ಯಾಕೆ ಕಠಿಣ ಅದ ಅಂತಂದ್ರ, ಅದಕ್ಕಂತಲೇ ಅವ್ರು ಹೇಳಿದ್ರು, ತೀವ್ರತರವಾದಂತ ವೈರಾಗ್ಯ ಯಾರಲ್ಲಿ ಬರ್ತದೋ, ತೀವ್ರತರವಾದಂತ ವೈರಾಗ್ಯ ಬರೋದು. ತೀವ್ರತರವಾದ ವೈರಾಗ್ಯ ಯಾವಾಗ ಬರ್ತದಂತಂದ್ರ, ಪೂರ್ಣ ಪ್ರಮಾಣದಲ್ಲಿ ದೋಷ ದರ್ಶನ ತನ್ನ ದೇಹದಲ್ಲೇ ಆಗಲಿ, ಇಂದ್ರಿಯಗಳಲ್ಲೇ ಆಗಲಿ, ಪ್ರಾಪಂಚಿಕವಾಗಿರ್ತಕ್ಕಂಥ ಬಾಹ್ಯವಾಗಿರ್ತಕ್ಕಂಥ ವಸ್ತುಗಳಲ್ಲಿ ಆಗಲಿ, ಎಲ್ಲೇ ಆದ್ರೂ ಕೂಡ ತೀವ್ರತರವಾದಂತ ಆ ವಸ್ತುವಿನಲ್ಲಿ ಆ ದೋಷ ಕಂಡಾಗ ಅಲ್ಲಿ ವೈರಾಗ್ಯ ಉತ್ಪನ್ನ ಆಗ್ತದೆ. ತೀವ್ರತರವಾದಂತ ವೈರಾಗ್ಯ ಉತ್ಪನ್ನದಿಂದನ ವಾಸನಾಕ್ಷಯ ಆಗಬೇಕು. ವಾಸನಾಕ್ಷಯ ಆಗಬೇಕಾದ್ರೆ ಏನಾಗಬೇಕು? ಮನೋನಾಶ ಆಗಬೇಕು. ಮನೋನಾಶ ಮನ ಕೆಲಸ ಏನು? ಸಂಕಲ್ಪ ವಿಕಲ್ಪ ಮಾಡೋದನ್ನ ಇದ್ರ ಕೆಲಸ ಇದ್ದಾಗ, ಯಾವ್ದಾದ್ರು ದುಃಖ ನನಗ ಬರ್ತದಂತಂದ್ರ ಅದ ಸಂಕಲ್ಪ ಅಥವಾ ಸುಖ ಆಗ್ಬೇಕು, ದುಃಖ ಆಗ್ಬೇಕು ಅಂತಂದ್ರ ಅದಕ್ಕೆ ಸಂಕಲ್ಪ ವಿಕಲ್ಪನೆ ಕಾರಣ. ಯಾರಲ್ಲಿ ಮನೋನಾಶ ಆಗಿದೆಯೋ, ಯಾವುದರಲ್ಲಿ ಕೂಡ ಸಂಕಲ್ಪ ವಿಕಲ್ಪಗಳು ಇಲ್ಲವೋ, ಅದು ವರ್ತಮಾನ ಕಾಲದನೇ ಇರ್ಲಿ, ಭೂತ ಕಾಲದನೇ ಇರ್ಲಿ, ಆಗಾಮಿಯರೇ ಇರ್ಲಿ, ಭವಿಷ್ಯತ್ ಕಾಲದರೇ ಇರ್ಲಿ, ಯಾವ್ದಿದ್ರು ಕೂಡ ಯಾವಾಗ ತನ್ನ ಮನೋನಾಶ ಆಗತ್ತೋ, ಸಂಕಲ್ಪ ವಿಕಲ್ಪಗಳು ನಿಲ್ಲುತ್ತಾವೋ, ಅಲ್ಲಿವರೆಗೆ ಆ ಸ್ಥಿತಿಯನ್ನ, ಮುಕ್ತ ಸ್ಥಿತಿಯನ್ನ ಅನುಭವಿಸ್ಲಿಕ್ಕೆ ಆಗುದಿಲ್ಲ. ನಾವು ಯಾವಾಗಲೂ ಹೆಂಗಿರ್ಬೇಕು ಅಂತಂದ್ರ, ಆಗ್ತಕ್ಕಂತ ಹೋಗ್ತಕ್ಕಂತ ಸುಖ ದುಃಖಗಳಿಗೆ ತಟಸ್ಥನಾಗಿ ಸ್ಥಿತಪ್ರಜ್ಞನಾಗಿರುವವರೆಗೆ ಆ ಆನಂದವನ್ನ ಅನುಭವಿಸ್ಲಿಕ್ಕೆ ಆಗುದಿಲ್ಲ. ಆ ಸ್ಥಿತಿಯನ್ನ ಅವನಿಗೆ ತನ್ನ ಮುಕ್ತ ಜೀವನ ಮುಕ್ತ ಸ್ಥಿತಿಯಲ್ಲಿ ಆಗ್ಲಿ ಅದನ್ನ ಅನುಭವಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಪ್ರತಿಯೊಂದಕ್ಕೂ ಪ್ರತಿಬಂಧಕಗಳದಾವ. ಅದರಾಗಲೂ ಸಾಧಕರಿಗಂತೂ ಅತಿಯಾದ ಪ್ರತಿಬಂಧಕಗಳು ಇರ್ತಾವ, ಅತಿಯಾದ ಪ್ರತಿಬಂಧಕಗಳು. ಅದಕ್ಕ ಮುಂಚೆ ಈ ನೋಡ್ರಿ, ರಾಮಾಯಣ ಕಾಲದಿಂದಲೂ ರಾಮ ಒಂದ ರಾಜನ ಮಗನಾಗಿದ್ರು ಕೂಡ ಅವನಿಗೊಂದು ಗುರುಗಳ ಹತ್ರ ಓದಿ ಇಡ್ಲಿಕ್ಕೆ ಕಾರಣ ಏನು?
ಇದೇ ಕಾರಣ ಯಾವ್ದಾದ್ರು ನಾವು ನಮಗ ಈ ಇಂದ್ರಿಯಗಳ ಮುಖಾಂತರ ಕಂಡಾಗ ಅಥವಾ ನೋಡಿದಾಗ ಅಥವಾ ಮನಸ್ಸಿನಿಂದ ನಾವು ವಿಚಾರ ಮಾಡಿದಾಗ ಯಾವಾಗಲಾದ್ರೂ ಕೂಡ ಅವು ಪ್ರತಿಬಂಧಕಗಳಾಗಿ ಕಾಡ್ತಾವ ನಮಗ. ಅದಕ್ಕ ಅಂತ ಪ್ರತಿಬಂಧಕವನ್ನ ನಾನು ತೆಗೆದು ಹಾಕಬೇಕು, ಈ ಜೀವನ ಮುಕ್ತ ಸ್ಥಿತಿಯನ್ನು ಅನುಭವಿಸಬೇಕು, ಆತ್ಮ ವಸ್ತು ನಾನೇ ಅಂತ ತಿಳಿದಾಗಲೂ ಕೂಡ ಅವು ನಮಗ ಪ್ರತಿಬಂಧಕಗಳ ಕಾಡ್ತಾನ ಇರ್ತಾವ. ಅದಕ್ಕಂತ ಸ್ಥಿತಪ್ರಜ್ಞತ್ವ ಯಾರಲ್ಲಿ ಇರ್ತದೋ, ಯಾರಿಗೆ ಪೂರ್ಣ ಪ್ರಮಾಣದಲ್ಲಿ ಸಂಕಲ್ಪ ವಿಕಲ್ಪಗಳ ನಿಂತಿರ್ತಾವೋ ಅಂಥವ್ರಿಗೆ ಮಾತ್ರ ಮುಕ್ತ ಸ್ಥಿತಿಯನ್ನು ಅನುಭವಿಸ್ಲಿಕ್ಕೆ ಬರ್ತದ ಅಂತಕ್ಕಂತ ಮಾತನ್ನ ಹೇಳಿದಾರೆ ಪೂಜಾರಿ. ಅಪ್ಪ ಅದಕ್ಕ ನನ್ನ ಒಂದೆರಡು ವಿಚಾರಗಳನ್ನ ಅರ್ಪಿಸಿ ತಮ್ಮೆಲ್ಲರ ಪಾದಕ್ಕೂ ಮತ್ತೊಮ್ಮೆ ಶರಣಾರ್ಥಿ ಪೂಜಾರಿ. ಶರಣಾರ್ಥಿ. ಧನ್ಯವಾದಗಳು. ಸಂಕ್ಷಿಪ್ತವಾಗಿ ತಮ್ಮ ಅನುಭವವನ್ನು ಬಹಳ ಮಾರ್ಮಿಕವಾಗಿ ತಿಳಿಸಿದ ಎಂ ಪಾಟೀಲ್ ಗುರುಗಳಿಗೆ ಸಮಸ್ತ ಬಳಗದ ವತಿಯಿಂದ ಶರಣಾರ್ಥಿ ಧನ್ಯವಾದಗಳನ್ನು ಸಮರ್ಪಿಸಿ, ಈಗ ನಮ್ಮ ಡಾಕ್ಟರ್ ಗುರುಗಳು ತಮ್ಮ ಅನುಭವವನ್ನು ಹೇಳಿ ಅಂತ ಸಮಸ್ತ ಬಳಗದ ವತಿಯಿಂದ ಅವರಲ್ಲಿ ಪ್ರಾರ್ಥನೆ. ಎಲ್ಲರಿಗೆ ನಮಸ್ಕಾರ ರೀ ಗುರುಗಳ. ಕೈವಲ್ಯ ಪದ್ಧತಿಯೊಳಗ 5 ಸ್ಥಳಗಳ, ಆ 5ನೇ ಸ್ಥಳ ಜ್ಞಾನ ಪ್ರತಿಪಾದನಾ ಸ್ಥಳ. ಅದರೊಳಗ 43ನೆಯ ಪದದ ಸಾರಾಂಶವನ್ನ ಎಲ್ಲರೂ ನಮಗ ತಿಳಿಸಿದರು. ಆಗದು ವರವಿವೇಕಿಗೆ ಮುಕ್ತಿ. ಇಷ್ಟಕ್ಕೆ ನಿಂದಿರ್ಬೇಕಾಕೈತ್ರಿ. ಇಷ್ಟಕ್ಕ ನಿಂದ್ರಲ್ದ ಆಗದು ವರ ವಿವೇಕಿಗೆ ಮುಕ್ತಿ ಭೂತಾದಿ ಅಂದ್ರ ಮುಕ್ತಿ ಅಲ್ಲಿ ನಿಂತು ಮುಂದಲ್ದ ತಗೋಬೇಕಾಕತಿ. ಪದಗಳನ್ನ ಕೂಡಿಸಿ ಓದುವುದರಿಂದ ಅರ್ಥ ಬ್ಯಾರೆ, ಬಿಡಿಸಿ ಓದುವುದರಿಂದ ಅರ್ಥ ಬ್ಯಾರೆ. ಆಗದು ವಿವೇಕಿಗೆ ಮುಕ್ತಿ ಯಾಕಾಗುದಿಲ್ರಿ? ಯಾಕಾಗುದಿಲ್ಲ ಅಂದ್ರ ಭೂತಾದಿ ಪ್ರತಿಬಂಧಕಗಳ ಯಾರಿಗೆ ಬಿಡ್ತಾವ? ಏನು ಸಾಧನ ಮಾಡಿ ಸನ್ಯಾಸಿ ಆಗಬೇಕಂತ ತಪಸ್ಸಿವಾದರೂ ಪ್ರತಿಬಂಧಕಗಳ ಇದಕ್ಕಾಗಿ ಇದ್ದವರು, ಇದಕ್ಕಾಗಿ ಮುಡುಪಿಟ್ಟವರಿಗೂ ಇವು ಬರ್ತಾವ. ಮತ್ತ ನಮ್ಮಂತವ್ರಿಗೆ ಬಿಡ್ತಾವು ಅಂದ್ರ ಹೆಂಗ ಬಿಡ್ತಾವು? ಎಲ್ಲರಿಗೂ ಬರುದ ಅಂತ. ಯಾಕಂದ್ರ ಮನಸ್ಸು ಏನು ಕೂಡ್ಕೊಂಡಾಗೈತಿ? ಗಾಳಿ ತತ್ವ ಕೂಡ್ಕೊಂಡಾಗೈತಿ. ಆ ಮನುಷ್ಯನ ಧರ್ಮ ಅದು ಮಾಡುವುದ. ಹಂಗ ಒಬ್ರು ಸಣ್ಣ ಮಗು, ಗಂಡ ಮಗು, ಸುಂದರವಾದ ಮಗು, ಇವರು ಬಿಟ್ಟು ತಪಸ್ಸಿಗಾದರು. ಎಷ್ಟು ವರ್ಷ? 40 ವರ್ಷ. ಹಂಗಾರ ಕೂಸಿಗೆ 40 ವರ್ಷ. 40 ವರ್ಷ ಆಗೈತಿ. ಅವ್ರು ಹೋಗಿ ಯಾವ ಚಿಂತನ ಮಾಡ್ಯಾರ? ತಮ್ಮ ಚಿಂತನ ಮಾಡ್ಯಾರ. ಆ ಕೂಸು ಇದ್ದಾಗ ಆ ಸುಂದರವಾದ ಕೂಸಿನ ಫೋಟೋ ಅಂತೇವಲ್ರಿ, ಫೋಟೋ ತೆಗಿಸಿ ಆ ಫೋಟೋದ ಹಾಳೆಯೊಳಗ ಫೋಟೋ ಮೂಡಿದ್ದ ಇಲ್ಲಿದ್ದಾಗನ ಆ ಫೋಟೋದ ಚಿತ್ರ
ಚಿತ್ರದ ಹಾಳೆಯನ್ನ ಗ್ರಂಥ ಓದುವಾಗ ಆ ಗ್ರಂಥ ಗುರ್ತಿಗಿಡ್ತೇವಲ್ಲ, ಅಲ್ಲೇ ಇಟ್ಟಾರ. 40 ವರ್ಷ ಆಗೈತಿ. ಆ ಗ್ರಂಥ ತೆಗೆದು ನೋಡುವಾಗ ಏನು ಬಂತು? ಮಗುವಿನ ಚಿತ್ರ. ಎಷ್ಟು ವರ್ಷದ ಹಿಂದಲದು? 40 ವರ್ಷದ ಹಿಂದದು. ಎಲ್ಲ ಬಿಟ್ಟು ಹೋದವ್ರ ಸ್ಥಿತಿ. ಆ ಚಿತ್ರವನ್ನ ನೋಡುತ್ತಲೇ ಎಲ್ಲಿಗೆ ಬಂದ್ರವ್ರು? 40 ವರ್ಷದ ಹಿಂದ ಬಂದ್ರು. ಮನುಷ್ಯನ ಧರ್ಮ ಇದು. ಮನಸ್ಸು ಹಿಂಗ್ ಕರ್ಕೊಂಡು ಹೋಗಿ ಬಿಡುತ್ತೈತಿ, ಸ್ಮರಣಿ ಬಂದು ಬಿಡ್ತೈತಿ. 40 ವರ್ಷದ ಹಿಂದ ಬಂದು ಆ ಸುಂದರವಾದ ಮಗುವಿನ ಚಿತ್ರ ಸ್ಮರಣೆ ಎಲ್ಲ ಬಂದು ಬಿಡುತ್ತೆ. ಹಂಗಾರ ಮಾಡಿಲ್ಲನ ಇವರು? ಚಿಂತನಾನ ಮಾಡಾಕ ಬಂದಾರ ಎಲ್ಲಾ ಬಿಟ್ಟು, ಆದ್ರೂ ಕೂಡ ಮನಸ್ಸು ಅಡ್ಡಿಗೆ ಹೋಗಿ ಬಿಡ್ತೈತಿ ನೋಡ್ರಿ. ಆ ಮನುಷ್ಯನ ಧರ್ಮ ಇದು. ಯಾರ ಇರ್ಲಿ, ಬರಬಾರ್ದಂತಲ್ಲ, ಬರ್ತೈತಿ, ಬರುದ. ಯಾಕಂದ್ರ ಅದ್ರ ಧರ್ಮ ಅದ. ಮುಂದಿನ ಸಂಸ್ಕಾರ, ಆ ಸಂಸ್ಕಾರದಿಂದ ಬರುದ ಅದು. ಜ್ಞಾನಿಗಳಿಗೆ ಬರುದಿಲ್ಲ ಅಂದ್ರೆ, ನಾವು ಹಿರೇಕುಂಬೆಗಿದ್ದಾಗ ಹಿರೇಕುಂಬ್ಯಾಗ ಒಬ್ರು ಗ್ರಾಮ ಸೇವಕರು ಇದ್ರು, ಮೇಟಿಯ ಗ್ರಾಮ ಸೇವಕರು ಅಂತೇಳಿ. ಅವರು ನಾವು ಕೂಡಿ ಹರಳಕಟ್ಟಿ ರೇವಣ ಸಿದ್ದೇಶ್ವರ ಅಪ್ಪಗಳ ಹತ್ರ ಹೇಳಾಕ, ಅವ್ರನ್ನ ಕರೆಸ್ಬೇಕಂತ ಹೇಳಾಕ್ ಹೋಗಿದ್ವಿ. ಕುರ್ಚಿ ಮೇಲೆ ಕುಂತಿದ್ರು. ನಾವಿಬ್ರದು ಅವ್ರ ಹತ್ತಿಗೆ ಕುಂತಿದ್ವಿ. ಸಾಸಿವಿ ಹಳ್ಳಿ ಒಳಗ ಬಸಪ್ಪನವರು ಅಂತಿದ್ರಲ್ಲ, ಅವ್ರ ಶಿಷ್ಯರು ಶಿವಯ್ಯ ಸ್ವಾಮಿಗಳು ಅಂತ. ಅವ್ರ ಮನಿ ಬಾಜುನವರು ಶಿವಯ್ಯನಾರ ಅಂತೇಳಿ. ಆಗ ಶಿವರಾತ್ರಿ ಆಗಿತ್ತು. ಅವ್ರನ್ನ ದವಾಖಾನಿಗೆ ಕರ್ಕೊಂಡು ಹೋಗಿದ್ರು. ಹಾರ್ಟ್ ಅಟ್ಯಾಕ್ ಆಯ್ತು. ಇದನ್ನ ನರಗುಂದ ಅವರು ಒಬ್ಬರು ಸುದ್ದಿ ತಗೊಂಡು ಹರಳಕಟ್ಟಿ ರೇವಣ ಸಿದ್ದೇಶ್ವರ ಅಪ್ಪಗಳ ಹತ್ರ ಬಂದ್ರು. ಅಪ್ಪಗಳ ಶಿವಯ್ಯನಾರ ದೇಹ ಬಿಟ್ರಿಪ್ಪ ಅಂತ ಹೇಳಿದ್ರು. ಏನ ನೋಡ್ಬೇಕು, ಕಣ್ಣಾರ ಕಂಡೇವ್ರಿ. ಏನ ರೇವಣ ಸಿದ್ದೇಶ್ವರ ಅಪ್ಪಗಳು ಹಾ ಎದ್ದು ಬಿಟ್ರಿಪ್ಪ. ಅಬ್ಬಬ್ಬಬ್ಬಬ್ಬ, ಏನ ಎಂತ ಅನುಭವಿ ರೇವಣ ಸಿದ್ದೇಶ್ವರ ಅಪ್ಪಗಳು. ಶಿವಯ್ಯನಾರ ದೇಹ ಬಿಟ್ಬಿಟ್ರ. ಎದ್ದು ಬಿಟ್ರು. ಎದ್ದು ನಿಂತದ್ದು ತಡ ಆಗಲಿಲ್ಲ. ಭಾವ ನೋಡ್ರಿ, ಕ್ಷಣ ಮಾತ್ರದಾಗ ಏನಂತಾರ, ಎಲ್ಲಾ ದೇಹಗಳು ಹೋಗುವ ಅಲ್ಲಪ್ಪ ಅಂತ ಕುಂತ್ಕೊಂಡ್ರು. ಜ್ಞಾನಿಗಳಲ್ರಿ, ಯಾರಿಗಿ ಬರಬಾರದಂತಲ್ಲ, ಬರುತ್ತಾವು. ಅವರು ಅರುತ್ರು. ಏನ್ ಎಲ್ಲಾ ದೇಹಗಳು ಮೊದ್ಲಂದವ್ರು ಅವ್ರ, ದೇಹ ಬಿಟ್ರ ಅಂದವರು ಅವ್ರ. ಎಲ್ಲಾ ದೇಹಗಳು ಹೋಗುವಲ್ಲಪ್ಪ ಅಂದವರು ಅವರ. ಕ್ಷಣ ಮಾತ್ರದಾಗ ಕುಂತು ಬಿಟ್ರು. ಅರ್ತಿದ್ರವ್ರು. ಅರ್ತಿದ್ರಂದ್ರ ಹಿಂಗ ಹೊಳಪಾಕೈತಿ, ಆಗ ಹೋಗಿ ಬಿಡುತ್ತೈತಿ. ಅರ್ತಿದ್ರು ಶರಣರಾದ್ರು. ನಾವು ಮರಿಲಾರಕ ಮಾನವರಾಗಿ ಅರಿಬೇಕಾಕೈತಿ. ಅಂತ ಮಹಾತ್ಮರ ಇರುವಿಕೆಯನ್ನ
ಸದಾಕಾಲ ಈ ಸತ್ಸಂಗದಾಗ ಕುಂತು ಮಹಾತ್ಮರ ನುಡಿಗಳನ್ನ ನಾವು ಕೇಳ್ತೇವಲ್ಲ, ನಮಗ ಆಗುವುದಿಲ್ಲ ಅಂತ ಭಾವ ಬರಬಾರದು. ಯಾಕಾಗುವುದಿಲ್ಲ? ಮಹಾತ್ಮರ ದಾರಿಯೊಳಗ ನಾವು ಇರ್ಬೇಕಾಕೈತಿ. ಆಗುವುದಿಲ್ಲ ಆಗುವುದಿಲ್ಲ ಅಂತ ಭಾವ ಬರಬಾರದು. ಯಾಕಂದ್ರ ಮನುಷ್ಯನ ಧರ್ಮ ಏನ ಕೇಳ್ತೇನೋ ಹಂಗಾಗಿ ಬಿಡ್ತೈತಿ, ಅದ್ರ ಸ್ವಭಾವ. ಆಗೋದಿಲ್ಲ ಬಿಡ್ರಿ, ನಮಗ ಅಣಿಸಿ ಬಿಡ್ತೈತಿ ಆ ಮಾತು ಕೇಳಿದ್ರೆ. ಯಾಕಾಗೋದಿಲ್ಲ? ಮಹಾತ್ಮರ ಸಂಘದಾಗಿದ್ದ ಇಂಥವುಗಳನ್ನ ಕೇಳಿ ಆಗುವುದಿಲ್ಲ ಅಂತ ಹೇಳಿತನ ಯಾಕೋ? ಬೆಂಕಿಯೊಳಗ ತುಪ್ಪವನ್ನ ಹಾಕ್ತಾ ಹಾಕ್ತಾ ಹೋಗುವುದರಿಂದ ಮತ್ತಷ್ಟು ಪ್ರಜ್ವಲಿಸ್ತೈತಿ. ಆದ್ರ ಅದು ಪ್ರಜ್ವಲಿಸಬಾರದು ಅಂದ್ರ ತುಪ್ಪ ಹಾಕುವುದು ಬಿಡಬೇಕಾಕತಿ. ತುಪ್ಪ ಹಾಕುವುದು ಬಿಟ್ರ ತನ್ನಷ್ಟಕ್ಕ ತಾನ ಆರಿ ಹೋಕ್ಕೈತಿ. ಅಂತ ಸ್ಥಿತಿಯನ್ನ ಗುರುಗಳು 42 ಪದ್ಯಗಳ ತನ ಮನಸ್ಸಿಗೇನ್ ಹೇಳ್ಕೊಂಡು ಬಂದ್ರು. ಏನು ನಾವು ಕೇಳಿ 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 ಈ ಮನಸ್ಸಿಗೆ ಕುಂತೀವೋ, ಬುದ್ಧಿಗೆ ಕುಂತೀವೋ, ಎದೆದಕ್ಕ ಕುಂತೀವೋ, ಯಾಕ ಕುಂತೀವಿ ತಿಳಿದಿಲ್ಲ, ಅದಕ್ ಕುಂತೀವಿ. ತಿಳಿದ್ರ ಈ ಸ್ಥಿತಿಗೆ ತಂದ ಮನಸ್ಸನ್ನ ತಯಾರ ಮಾಡ್ಯಾರ. ಹೆಂಗ ತಯಾರಾಗೈತಿ ಕೇಳಿ ಕೇಳಿ ಆ ಪ್ರಪಂಚದ ಏನು ಕೇಳಿ ಕೇಳಿ ಭಾವ ಬಂದೈತೋ, ಹಿಂಗ ಜ್ಞಾನಿಗಳ ಮಾತುಗಳನ್ನ ಕೇಳಿ ಕೇಳಿ ಈ ಮನಸ್ಸಿಗೆ 42 ಪದ್ಯಗಳನ್ನ ಕೇಳ್ತಾ ಮನಸ್ಸು ಹದ ಆಗೈತಿ. ಅದಕ್ಕ ಈ ಹದವಾದ ಮನಸ್ಸಿಗೆ ಆಗದು ಆಗದು ಅಂತ ಮತ್ತ ಇದಕ್ಕ ತಿಳ್ಸಾಕ್ ಹತ್ಯಾರ ಮನಸ್ಸಿಗೆ. ಎಂತೆಂಥವ್ರಿಗೆ ಇದು ಪ್ರತಿಬಂಧಕ ಬರುವವು, ಬರಬಾರಲ್ಲ. ಆದ್ರ ಬರುದ, ಆದ್ರ ನೀನಲ್ಲಪ್ಪ. ಈ ಮನಸ್ಸಿಗೆ ಆ ಮನಸ್ಸಿನ ಆಚೆ ಇರುವ ನೀನು ಆ ಮನಸ್ಸನ್ನು ಅರಿತಿಯಲ್ಲ, ತಿಳಿತಿಯಲ್ಲ, ಮತ್ ನೀ ಯಾಕ ಅಧೈರ್ಯ ಹಾಕಿಯೋ, ಹೆದರ್ತೀಯೋ? ಗಟ್ಟಿ ಮಾಡಕ್ ಹೇಳಕ್ ಹತ್ಯಾರ ಗುರುಗಳು. ಆ ಸ್ಥಿತಿಯನ್ನ ಏನ ನಿನಗ ತಿಳಿಸ್ಯಾರೋ 42 ಪದ್ಯಗಳ ಮೂಲಕ ಅದು ನೀನೆಂದೆಂದು ಅಗಲಾಡದವ. ನೀನೆಂದೆಂದು ಹೋಗುವುದು ಬರುವುದು ನಿನ್ನಲ್ಲಿಲ್ಲ. ಮತ್ತ ಮನುಷ್ಯನ್ನ ಅರಿಯುವಂತ ನೀನು, ಮನಸ್ಸನ್ನು ಅರಿಯುವಂತ, ಚಿತ್ತಾದಿಗಳನ್ನು ಅರಿಯುವಂತ ನೀನು, ನಿನಗೆ ಯಾವುದೇ ತರದ ಹಾನಿ ಇಲ್ಲ. ಬರಬಾರದು ಅಂತ ನೀನ ತಿಳಿಬೇಡ, ಅವು ಎಲ್ಲರಿಗೆ ಬರ್ತಾವು. ಅವು ಬರ್ತಾವ ಅಂದ್ರ ನೀನು ಮನುಷ್ಯನ ಧರ್ಮಪ್ಪ, ಅದು ಎಲ್ಲರಿಗೆ ಬರುವ
ಅದೇ ರೀತಿ ನನಗ ಬರಬಾರ್ದಂದ್ರೆ ಹೆಂಗ ಬರುದ ಅದು. ಆದ್ರ ಜ್ಞಾನಿಗಳು ಅದು ಬಂದ್ರೂ ಕೂಡ ಆ ಪುಸ್ತಕದಾಗ ಏನ ಮಗನ ಚಿತ್ರ ಇಟ್ಟಿದ್ರಲ್ಲ 40 ವರ್ಷ ಕ್ಷಣಮಾತ್ರದಾಗ ನೋಡಿದ್ರು 40 ವರ್ಷದ ಹಿಂದೆ ಹೋಗಿ ಅದು ಎಲ್ಲ ಚಿತ್ರ ಎದುರಿಗೆ ಬಂತು. ಯಾಕೆ ಬಂತು? ಆ ಚಿತ್ರವನ್ನ ನೋಡಿದ್ದಕ್ಕೆ ಬಂತು. ಹಂಗಾರ ಈ ಚಿತ್ರಣ ಇಲ್ಲಂದ್ರ ಯಾಕೆ ಬರ್ತಿತ್ತ? ಅದಕ್ಕೆ ಇದನ್ನ ಬ್ಯಾಡ ಬ್ಯಾಡ ಈ ಗ್ರಂಥದೊಳಗ ಬ್ಯಾರೆ ಬೆಳೆಕಾಗದ ಇಟ್ರಾತು, ಇವನ್ನ ತೆಗದ ಬಿಡೋಣಂತ ತೆಗದ ಒಗದ ತನ್ಗಾದ್ರ. ಅದಕ್ಕೆ ಸಿದ್ದೇಶ್ವರ ಅಪ್ಪಗಳು ಪ್ರವಚನ ಮಾಡುವಾಗ ಹೊಸ ಚಪ್ಪಲು ತಂದಿರಿಪ. ಕೇಳುವಾಗ ಅಲ್ಲಿ ಬಿಟ್ಟು ಬಂದೇವಿ, ಇಲ್ಲಿ ಕುಂತೇವಿ. ಮನಸ್ಸು ಎಲ್ಲಿ ಹೋಕ್ಕತಿ? ಹೊಸ ಚಪ್ಪಲ್ರಿ, ಯಾರ ತಗೊಂಡು ಆದ್ರ ಮನಸ್ಸು ಈ ಕೇಳುವುದ್ರ ಕಡೆ ಹೋಗುವುದಿಲ್ಲ. ಅದ ಆ ಹೊಸ ಚಪ್ಪಲ್ ಕಡೆಗೆ ಹರಿತೈತಿ. ಮತ್ತಿದು ಕುಂತು ಕೇಳಿಸೇ ಕೊಡುವುದಿಲ್ಲ. ಹೊಸ ಬಟ್ಟಿ ಹಾಕೊಂಡು ಬಂದ್ರ, ಇಸ್ತ್ರಿ ಅರ್ಬಿ ಹಾಕೊಂಡು ಬಂದ್ರ ಹೆಂಗ್ ಕೊಂಡ್ರಕಾಕತ್ರಿ? ಅಲ್ಲಿ ಎಲ್ಲಿ ಕುಂಡ್ರಲಿ, ಹೆಂಗ್ ಕುಂಡ್ರಲಿ? ಬಟ್ಟಿ ಹೊಲಸಕ್ಕವು. ಇದ್ರ ಕಡೆನೆ ಲಕ್ಷ್ಯ. ಅದಕ್ಕ ಹೊಸವು ಹಾಕೊಂಬರೋಕಿನ ಹಳೆವು ಹಾಕೊಂಬಂದ್ರೆ ಯಾವುದು ಚಿಂತೆ ಇರ್ಲಲ್ಲ. ಎಲ್ಲಿ ಕುಂತರ ಏನು? ಹೊಸ ಚಪ್ಪಲ್ ತರದ ಹಳೆ ಚಪ್ಪಲ್ ಹಾಕೊಂಡ್ ಬಂದ್ರೆ ಎಲ್ಲಿ ಬಿಟ್ರ ಏನು? ಯಾರು ಹೋದ್ರ ಏನು? ತನ್ನಗ ಕುಂಡಿರ್ತೈತಲ್ಲ ಮನಸ್ಸು. ಇದು ಮನುಷ್ಯನ ಧರ್ಮ, ಹೆಂಗ ಮಾಡುವುದ ಇದು. ಅದಕ್ಕ ಈ ಸತ್ಸಂಗದಾಗ ಕುಂತು ಈ ಸತ್ಸಂಗ ನಡೆಯುವ ಮಠ ಯಾವುದೇ ಕಡೆಗೆ ಮನಸ್ಸು ಹರಿದಂಗ ಏಕಾಗ್ರ ಚಿತ್ತದಿಂದ ಗುರುಗಳ ಮಾತು ಆಲಿಸಿದ್ರೆ ಇದ ಮುಕ್ತಿ. ಈಗ ಬಂದಿರಿಪ್ಪ, 1 ತಾಸು ಎಲ್ಲಾ ಮನಿ ಮಠ ಎಲ್ಲಾ ಬಿಟ್ಟುಕೊಟ್ಟು 1 ತಾಸು ಕೇಳಿದ್ರಲ್ಲ. ಮತ್ತ ಮ್ಯಾಗ ಏನ್ ಹೇಳಿದ್ರು? ಮನಿಗ್ ಹೋಗಿ ನಾನು ಅಲ್ಲ, ನಂದು ಅಲ್ಲ, ನಮ್ಗ ನಿಮ್ಗ ಏನು ಸಂಬಂಧ ಅನ್ನಕ್ ವಾದಿದಿರಿ, ಕೆಟ್ಟ ಹೊಕ್ಕತಿ. ಇದು ತಿಳಿಯಲ್ಲ. ಏನ ಕುಂತೀರಲ್ಲ, ಎಲ್ಲಾ ಬಿಟ್ಟು ಕುಂತು ಕೇಳಕ್ ಹತ್ತಿದ್ದ ಎಲ್ಲಾ ಬಿಟ್ಟಾಗ ಮುಕ್ತಿ. ಎಲ್ಲೇ? ಮನುಷ್ಯನೊಳಗ, ಹೊರಗಲ್ಲ. ತನ್ನಗ ಮನಸ್ಸು ಕುಂತಿತ್ತು ಅಂದ್ರೆ ಇದೇ ಮುಕ್ತಿ, ಇದೇ ಆನಂದ. ಇಂಥ 1 ತಾಸು ಕೇಳ್ತಾ ಕೇಳ್ತಾ ಈ ಮನಸ್ಸಿಗೆ ಸಂಸ್ಕಾರ ಬೀಳ್ತತಿ. ಆ ಆನಂದ ತಾನ ಕೈಗೂಡ್ತತಿ. ಅಂತ ಆನಂದವನ್ನ ನಾವು ನೀವೆಲ್ಲರೂ ಸವಿಯನು ಅಂತೇಳಿ ಎಲ್ಲರಿಗೆ ನಮಸ್ಕಾರಪ್ಪ ಗುರುಗಳು, ಎಲ್ಲರಿಗೆ ನಮಸ್ಕಾರ. ಧನ್ಯವಾದಗಳು ಗುರುಗಳಿಗೆ. ಲಲಿತಮ್ಮ ತಾಯಿಯವರಿಂದ ಹಿಡಿದು ದೀಪಾ ತಾಯಿಯವರಿಂದ ಹಿಡಿದು ಮೊದಲುಗೊಂಡು ಡಾಕ್ಟರ್ ಗುರುಗಳವರೆಗೆ ಎಲ್ಲ ಗುರುಗಳು ತಾಯಿ ಗುರು ಬಹಳ ಮಾರ್ಮಿಕವಾಗಿ